ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಜ್ಞಾನ ಯೋಗವೆಂಬ ಚತುರ್ಥೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-22. ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಜ್ಞಾನ ಕರ್ಮ ಸನ್ಯಾಸ ಯೋಗ. ಆರ್ಯರಿಗೆ ವೈದಿಕ ಧರ್ಮದ ಬಗ್ಗೆ ಬಹಳ ಶ್ರದ್ಧೆ. ಧರ್ಮದ ಬಗ್ಗೆ ಹೊಸ ವಿಚಾರಗಳು ಬಂದರೂ ಅದು ಎಷ್ಟೇ ತಾರ್ಕಿಕವಾಗಿ ಹಾಗೂ ಬೌದ್ಧಿಕವಾಗಿರಲಿ, ಆರ್ಯ ಸಂಸ್ಕೃತಿಯ ಮಕ್ಕಳಿಗೆ ಅದು ಒಡನೆಯೇ ರುಚಿಸುವುದಿಲ್ಲ. ಹೊಸ ವಿಚಾರಗಳು ವೇದದಲ್ಲಿ ಹೇಳಿರುವಂಥವು ಎಂದಾದರೆ ಅದನ್ನು ಅವರು ಒಪ್ಪುತ್ತಾರೆ. ಈ ದೃಷ್ಟಿಯಲ್ಲಿ ನಾವೆಲ್ಲರೂ ವೈದಿಕ ಪರಂಪರೆಯ ಕಟ್ಟಿಗೆ ಒಳಗಾದವರು. ಹಿಂದಿನ ಅಧ್ಯಾಯದಲ್ಲಿ ಪರಮಾತ್ಮನಿಂದ ವಿಶದವಾಗಿ ವಿವರಿಸಲ್ಪಟ್ಟ ಕರ್ಮಯೋಗವು ಅವನದೇ ಹೊಸ ಕಲ್ಪನೆಯೋ ಎಂಬಂತೆ ಅರ್ಜುನನಿಗೆ ಕಂಡಿತು. ಆದುದರಿಂದ ಹಿಂದೂ ಸಂಸ್ಕೃತಿಯ ನಿಜವಾದ ವಿದ್ಯಾರ್ಥಿಯಾದ ಅರ್ಜುನನು ಅದನ್ನು ಅಷ್ಟಾಗಿ ಒಪ್ಪಲಿಲ್ಲ. ಅದು ಪವಿತ್ರ ವೇದದ ಜ್ಞಾನವೇ. ಅಲ್ಲಿ ಹೇಳಿರುವ ಅದನ್ನು ವಿಚಾರವನ್ನು ಬೇರೆ ಶಬ್ದಗಳಲ್ಲಿ ಈಗ ವ್ಯಾಖ್ಯಾನ ಮಾಡುತ್ತಿದ್ದೇನೆ ಎಂದು ಕೃಷ್ಣನು ಹೇಳಬೇಕಾಗಿತ್ತು. ಈ ವಿಷಯವನ್ನು ಕೃಷ್ಣನು ಈ ಅಧ್ಯಾಯದ ಆರಂಭದಲ್ಲೇ ಅರ್ಜುನನಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ. ಗುರುವು ಸ್ಫೂರ್ತಿಯಿಂದ ಆತ್ಮವಿಕಾಸದ ಹಂತಗಳನ್ನು ಹೇಳುವಾಗ ದಡ್ಡ ಸಾಧಕನು ಆತನು ನುಡಿದ ಶಬ್ದಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಯಾವುದಾದರೊಂದು ಹಂತದಲ್ಲೇ ಕುಳಿತು ಬಿಟ್ಟಾನು. ಮುಂದೆ ತಾನು ಮಾಡಬೇಕಾದ ಸಾಧನೆ ಏನೂ ಇಲ್ಲ ಎಂದು ಅವನು ನಿರ್ಣಯಿಸಬಹುದು. ಈ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಲೆಂದೇ 4ನೆಯ ಜ್ಞಾನ ಯೋಗ ಅಧ್ಯಾಯವನ್ನು ಆರಂಭಿಸಿರುವುದು. ಈ ಹೆಬ್ಬಾಗಿಲಿನ ಮೂಲಕವೇ ಎಲ್ಲ ಯಾತ್ರಿಕರು ಆತ್ಮನ ಗುಡಿಯನ್ನು ಸೇರಬೇಕು. ಈ ಹೆಬ್ಬಾಗಿಲಿನ ತನಕ ಸಾಧಕರು ವಿವಿಧ ಮಾರ್ಗಗಳಿಂದ ಬರಬಹುದು. ಆದರೆ ಆತ್ಮನ ದರ್ಶನವಾಗಬೇಕಾದರೆ ಕೊನೆಗೆ ಈ ಪ್ರಮುಖ ಬಾಗಿಲಾದ ಜ್ಞಾನ ಮಾರ್ಗದ ಮೂಲಕವೇ ಹೋಗಬೇಕು. ಶಂಕರರ ಪ್ರಕಾರ ಗೀತೆಯ ಪೂರ್ತಿ ಭಗವಂತನ ಉಪದೇಶವೆಲ್ಲ ಈ ವಿಷಯವೇ ಆಗಿದೆ. ಯಾವ ಗುರುವಾದರೂ ಪ್ರಾಪಂಚಿಕ ಜ್ಞಾನವನ್ನು ವಿದ್ಯಾರ್ಥಿಗೆ ಮನದಟ್ಟಾಗುವಂತೆ ಹೇಳಬಹುದು. ಅಂತಹ ವಿದ್ಯಾರ್ಥಿಗೆ ಗುರುಗಳ ಬಗ್ಗೆ ಗೌರವ ಮತ್ತು ಅವರು ಹೇಳುವ ವಿಷಯದ ಬಗ್ಗೆ ಪೂರ್ಣ ಶ್ರದ್ಧೆ ಇರಬೇಕಾದ ಅವಶ್ಯಕತೆಯೇ ಇಲ್ಲ. ಅಂತಹ ವೇಳೆಯಲ್ಲಿ ಗುರುವು ಕೇವಲ ಬೋಧನೆಯ ಉಪಕರಣವಾಗುತ್ತಾನೆ ಅಷ್ಟೇ. ಹೀಗೆ ಹಿಂದಿನ ಕಾಲೇಜಿನ ಪ್ರಾಚಾರ್ಯರು ತರಗತಿಯಲ್ಲಿರುವ ಕಪ್ಪು ಹಲಗೆ ಇಲ್ಲವೇ ಮೇಜು ಕುರ್ಚಿಗಳಂತೆ ಮಾತಾಡುವ ಉಪಕರಣಗಳಾಗಿದ್ದಾರೆ. ಆದರೆ ವಿದ್ಯಾರ್ಥಿಯು ನಮ್ಮ ಸಂಸ್ಕೃತಿ ಮತ್ತು ನೀತಿ ನಿಯಮಗಳ ಮೌಲ್ಯಗಳನ್ನು ಕಲಿತುಕೊಳ್ಳಬೇಕಾದರೆ ಅವನು ಗುರುವನ್ನು ಭಕ್ತಿಯಿಂದ, ಗೌರವದಿಂದ ಹಾಗೂ ಸ್ನೇಹ ಭಾವದಿಂದ ಕಾಣಬೇಕು. ಈ ಭಾವನೆಗಳಿಂದ ಗುರುಗಳನ್ನು ಸೇವಿಸಬೇಕು. ಈ ರೀತಿಯ ಸೇವೆಯಿಂದ ಮನಸ್ಸು ಶುದ್ಧಗೊಳ್ಳುತ್ತದೆ. ವಿನಯ, ನಮ್ರತೆ ಮತ್ತು ಸಹಿಷ್ಣುತೆ ಎಲ್ಲವೂ ಶಿಷ್ಯನಲ್ಲಿ ಬೆಳೆದು ಬರುತ್ತದೆ. ವಿದ್ಯೆಯನ್ನು ಕಲಿಯಲು ಈ ಎಲ್ಲ ಗುಣಗಳು ಅತ್ಯವಶ್ಯ. ಇಲ್ಲಿಯಾದರೂ ಅರ್ಜುನನಿಗೆ ಶ್ರೀಕೃಷ್ಣನು ಕೇವಲ ಸ್ನೇಹಿತ. ಬೃಂದಾವನದ ಗೊಲ್ಲರ ಹುಡುಗ. ಅತಿಯಾದ ಸಲಿಗೆಯು ತಿರಸ್ಕಾರ ಭಾವವನ್ನು ಉಂಟು ಮಾಡದಿದ್ದರೂ ಪ್ರತಿಭಾನ್ವಿತ ವ್ಯಕ್ತಿತ್ವ ಮತ್ತು ಗೌರವವನ್ನು ಕಡಿಮೆ ಮಾಡುತ್ತದೆ. ಆದರೆ ಈ ಅಧ್ಯಾಯವನ್ನು ಕೇಳುತ್ತಾ ಅರ್ಜುನನು ತನ್ನ ಸಾರಥಿಯ ಬಗ್ಗೆ ಪೂಜ್ಯ ಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಇಲ್ಲಿ ಕೃಷ್ಣನು ತನ್ನ ದಿನನಿತ್ಯದ ರೂಪವನ್ನು ಕಳಚಿ ತಾನು ಸೃಷ್ಟಿಕರ್ತನಾದ ಪರಮೇಶ್ವರ ಎಂಬುದನ್ನು ತೋರಿಸಿಕೊಡುತ್ತಾನೆ. ಕರ್ಮಯೋಗದ ಮೂಲಕ ವ್ಯಕ್ತಿಯು ತನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಶುದ್ಧಗೊಳಿಸುತ್ತಾನೆ ಮತ್ತು ಆ ಮೂಲಕ ಆತ್ಮಜ್ಞಾನವನ್ನು ಗಳಿಸಲು ಅವನು ಸಿದ್ಧನಾಗುತ್ತಾನೆ. ಜ್ಞಾನ ಮಾರ್ಗವನ್ನು ಸೂಚಿಸುವ ಈ ಅಧ್ಯಾಯಕ್ಕೆ ಜ್ಞಾನ ಯೋಗ ಎಂದು ಹೆಸರು. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹಮನುರೇಕ್ಷ್ವಾಕವೇ ಬ್ರವೀತ್. ಶ್ರೀ ಭಗವಂತನು ಹೇಳುತ್ತಾನೆ, ಈ ಅವ್ಯಯವಾದ ಯೋಗವನ್ನು ನಾನು ಸೂರ್ಯನಿಗೆ ಮೊದಲು ಕಲಿಸಿದನು. ಸೂರ್ಯನು ಇದನ್ನು ಮನುವಿಗೆ ಕಲಿಸಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಈ ಅಧ್ಯಾಯದ ಪೀಠಿಕೆಯಲ್ಲಿ ಹೇಳಿದಂತೆ ವೇದದಲ್ಲಿರುವ ಸತ್ಯವನ್ನೇ ತಾನು ಹೇಳುತ್ತಿರುವುದು ಎಂದು ಭಗವಂತನು ಇಲ್ಲಿ ಹೇಳುತ್ತಿದ್ದಾನೆ.
ಸೃಷ್ಟಿಯ ಆರಂಭದಲ್ಲಿ ತಾನೇ ಸ್ವತಃ ವೇದದ ಜ್ಞಾನವನ್ನು ಸೂರ್ಯನಿಗೆ ತಿಳಿಸಿದುದಾಗಿಯೂ, ಸೂರ್ಯದೇವನು ಅದನ್ನು ತನ್ನ ಮಗನಾದ ಮನುವಿಗೆ ಕಲಿಸಿದುದಾಗಿಯೂ, ಅಯೋಧ್ಯೆಯನ್ನು ಬಹಳ ಕಾಲ ಆಳಿದ ಸೂರ್ಯ ವಂಶಜನಾದ ಇಕ್ಷ್ವಾಕುವಿಗೆ ಮನುವು ಕಲಿಸಿದುದಾಗಿಯೂ ಭಗವಂತನು ಘೋಷಿಸುತ್ತಾನೆ. ವೇದ ಎಂಬ ಶಬ್ದವು ವಿದ್ ಎಂಬ ಧಾತುವಿನಿಂದ ಉತ್ಪತ್ತಿಯಾದುದು. ವಿದ್ ಎಂದರೆ ತಿಳಿಯುವುದು ಎಂದರ್ಥ. ಆದ್ದರಿಂದ ವೇದ ಎಂದರೆ ಜ್ಞಾನ ಎಂದರ್ಥ. ಮನುಷ್ಯನಲ್ಲಿ ಅಡಗಿರುವ ಆತ್ಮನ ಜ್ಞಾನವನ್ನು ಮತ್ತು ಅದಕ್ಕೆ ಬೇಕಾದ ಸಾಧನ ಮಾರ್ಗಗಳನ್ನು ತಿಳಿಸುವುದೇ ವೇದಗಳ ಮುಖ್ಯ ವಿಷಯ. ಇದು ಸನಾತನವಾದುದು. ವಿದ್ಯುತ್ ಶಕ್ತಿಯನ್ನು ಮೊದಲು ಕಂಡುಹಿಡಿದ ವಿಜ್ಞಾನಿಗಿಂತ ಮುಂಚೆಯೇ ವಿದ್ಯುತ್ ಶಕ್ತಿ ಅಸ್ತಿತ್ವದಲ್ಲಿತ್ತು. ಅದರ ಅಸ್ತಿತ್ವವನ್ನು ನಾವು ಮರೆತರೂ ವಿದ್ಯುತ್ ಶಕ್ತಿ ಇರುತ್ತದೆ. ಈ ದೃಷ್ಟಿಯಲ್ಲಿ ವಿದ್ಯುತ್ ಶಕ್ತಿ ನಿತ್ಯವಾದುದು. ಹಾಗೆಯೇ ಆತ್ಮನೂ ಕೂಡ ಸನಾತನ ವಸ್ತು. ಅದನ್ನು ಖಂಡಿತವಾಗಿಯೂ ಇಲ್ಲ ಎಂದ ಮಾತ್ರಕ್ಕೆ ಅದು ನಾಶವಾಗುವುದಿಲ್ಲ. ಆಧುನಿಕ ವಿಜ್ಞಾನಿಯು ಒಪ್ಪುವಂತೆ ವಿಶ್ವ ಸೃಷ್ಟಿಯು ಸೂರ್ಯನಿಂದ ಆರಂಭವಾಗಿರಬೇಕು. ಸೃಷ್ಟಿಯ ವಸ್ತುಗಳಲ್ಲೆಲ್ಲ ಎಲ್ಲ ಶಕ್ತಿಗಳ ಮೂಲವಾದ ಸೂರ್ಯನು ಮೊದಲು ಸೃಷ್ಟಿಯಾಗಿರಬೇಕು. ಈ ರೀತಿಯಲ್ಲಿ ಪರಮಶ್ರೇಷ್ಠವಾದ ಆತ್ಮಜ್ಞಾನವು ಪ್ರಪಂಚಕ್ಕೆ ಕೊಡಲ್ಪಟ್ಟಿದೆ. ವೇದದ ವಿಷಯವು ಆತ್ಮಜ್ಞಾನವಾದುದರಿಂದ ಅದನ್ನು ಸಂಪೂರ್ಣವಾಗಿ ವಿವರಿಸುವುದು ಅಸಾಧ್ಯವಾದ ಕೆಲಸ. ಆತ್ಮಾನುಭವವನ್ನು ಶಬ್ದಗಳಲ್ಲಿ ವಿವರಿಸಲಾಗುವುದೇ ಇಲ್ಲ. ಆದ್ದರಿಂದ ಸ್ವತಃ ಈ ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡುವವನಿಗೆ ಅದು ಅರ್ಥವಾಗುವುದಿರಲಿ, ಅದನ್ನು ಅವನು ತಪ್ಪಾಗಿ ಗ್ರಹಿಸುವುದು ಖಂಡಿತ. ಆದ್ದರಿಂದಲೇ ಭಾರತದಲ್ಲಿ ಗುರುಗಳ ಮುಖೇನ ಗ್ರಂಥಗಳನ್ನು ಅಧ್ಯಯನ ಮಾಡುವುದು ಅನಾದಿ ಕಾಲದಿಂದಲೂ ಬಂದ ಸತ್ ಸಂಪ್ರದಾಯ. ಆತ್ಮಾನುಭವವನ್ನು ಪಡೆದ ಗುರುಗಳು ಅನೇಕರು ಇಂದಿಗೂ ಇದ್ದಾರೆ. ಹೀಗೆ ಗುರುಗಳಿಂದ ಶಿಷ್ಯನಿಗೆ ಕೊಡಲ್ಪಟ್ಟ ಈ ಬ್ರಹ್ಮ ವಿದ್ಯೆಯ ಅತಿ ಪ್ರಾಚೀನ ಪರಂಪರೆಯನ್ನು ಇಲ್ಲಿ ಎತ್ತಿ ಹಿಡಿಯಲಾಗಿದೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಹೀಗೆ ಪರಂಪರೆಯಾಗಿ ಬಂದ ಜ್ಞಾನವನ್ನು ರಾಜರ್ಷಿಗಳು ತಿಳಿದುಕೊಂಡಿದ್ದರು. ಎಲೈ ಪರಂತಪನೆ, ಈ ಯೋಗವು ಬಹಳ ಕಾಲವಾದ ಮೇಲೆ ನಷ್ಟವಾಯಿತು. ಈ ಜ್ಞಾನವು ರಾಜರ್ಷಿಗಳ ಪರಂಪರೆಯಲ್ಲಿ ಹಾದು ಬಂದಿತು. ಕೆಲವು ಕಾಲ ಈ ಜ್ಞಾನವು ಮಾನವನ ನಿತ್ಯ ಜೀವನಕ್ಕೆ ಸುಲಭವಾಗಿ ದೊರಕುತ್ತಿತ್ತು. ಕಾಲ ಕಳೆದಂತೆ ಜನರ ಉಪಯೋಗಕ್ಕೆ ಬಾರದೆ ಗತಿಸಿದಂತಿತ್ತು. ಅಂತಹ ಸಮಯದಲ್ಲಿ ಧರ್ಮದ ಸುವರ್ಣ ಯುಗವು ಅಂತ್ಯವಾಗಿ ಅಧರ್ಮದ ಕರಾಳ ಯುಗವು ಪ್ರಾರಂಭವಾಗುತ್ತದೆ. ನಮ್ಮ ಭವ್ಯ ಸಂಸ್ಕೃತಿಯ ಒಂದು ಮಹಾನ್ ವಿಚಿತ್ರ ಎಂದರೆ, ಎಂತಹ ಸಂದರ್ಭದಲ್ಲೂ ಜನರನ್ನು ಸರಿಯಾದ ಧಾರ್ಮಿಕ ದಾರಿಗೆ ಹಚ್ಚುವ, ಅದೇ ದಾರಿಯಲ್ಲಿ ಅವರಿಗೆ ಸ್ಫೂರ್ತಿ ಇತ್ತು ಅವರನ್ನು ಮುಂದೆ ಕರೆದುಕೊಂಡು ಹೋಗುವ ಯಾರೋ ಒಬ್ಬ ಶ್ರೇಷ್ಠ ಮಹಾನುಭಾವನು ಉದಯಿಸುತ್ತಾನೆ. ಅವನು ತನ್ನ ಜನತೆಯನ್ನು ದುಃಖದ ಕೂಪದಿಂದ ರಕ್ಷಿಸಿ ಸಾಂಸ್ಕೃತಿಕ ಪುನರುತ್ಥಾನದ ಹಾದಿಯಲ್ಲಿ ಕೊಂಡೊಯ್ಯುತ್ತಾನೆ. ಮಹಾಭಾರತದ ಕಾಲದಲ್ಲಿ ಇಂತಹ ಪರಿಸ್ಥಿತಿ ಒದಗಿ ಬಂದಿತ್ತು. ಅದನ್ನೇ ಕೃಷ್ಣನು ಇಲ್ಲಿ ಹೇಳಿರುವುದು. ಈ ಯೋಗವು ಕಾಲಗತಿಯಲ್ಲಿ ನಶಿಸಿ ಹೋಗಿದೆ ಎಂದು. ಈ ಜ್ಞಾನವು ತಮ್ಮ ಇಂದ್ರಿಯಗಳನ್ನೇ ನಿಗ್ರಹಿಸಲಾರದಂತಹ ಸಾಮಾನ್ಯರ ಕೈಗೆ ಸಿಕ್ಕಿ ಇದರ ಅವಹೇಳನವಾಯಿತು. ಹಾಗಾಗಬಾರದೆಂದು ಇದೀಗ ನಿನಗೆ ಇದನ್ನು ಕೊಡುತ್ತಿದ್ದೇನೆ. ಸ ಏವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ನೀನು ನನ್ನ ಭಕ್ತನು, ನನ್ನ ಗೆಳೆಯನು ಆದ ಕಾರಣ ಆ ಪುರಾತನ ಯೋಗವನ್ನೇ ನಾನು ಇಂದು ನಿನಗೆ ಹೇಳುತ್ತೇನೆ. ಇದು ಪರಮ ರಹಸ್ಯವಾದುದು. ಮುಚ್ಚು ಮರೆಯಿಲ್ಲದೆ ಸರಳವಾಗಿ ನೇರವಾದ ಹೇಳಿಕೆಯನ್ನು ನೀಡುತ್ತಾ, ಮಡಿವಂತಿಕೆಯವರ ತಪ್ಪು ತಿಳುವಳಿಕೆಯನ್ನು ಹೊಡೆದು ಹಾಕುತ್ತಾ, ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ಕರ್ಮಯೋಗವು ಪುರಾತನವಾದುದೆಂದು ಕೃಷ್ಣನು ಒತ್ತಿ ಹೇಳುತ್ತಿದ್ದಾನೆ. ಶಿಷ್ಯರೊಡನೆ ವಾತ್ಸಲ್ಯ ಭಾವ ಹೊಂದಿದ್ದರೆ ಮಾತ್ರ ಗುರುವು ಸಮರ್ಥನಾಗಿ ಉಪದೇಶಿಸಬಹುದು. ತನ್ನ ಸ್ನೇಹಿತನಾದ ಅರ್ಜುನನು ತನ್ನಲ್ಲಿ ಪೂರ್ಣವಾದ ಭಕ್ತಿಯುಳ್ಳವನು ಮತ್ತು ತಾನು ಸೂಚಿಸಿದ ಮಾರ್ಗವನ್ನು ಖಂಡಿತ ಅನುಸರಿಸುವವನು ಎಂದು ಕೃಷ್ಣನು ಕಂಡುಕೊಂಡಿದ್ದಾನೆ.
ಗುರು ಶಿಷ್ಯರ ಸಂಬಂಧವು ಕೇವಲ ವ್ಯಾಪಾರ ಮನೋಭಾವದ್ದಾದರೆ ಅದು ಸಫಲವಾಗದು. ಒಲವು, ಕರುಣೆ, ಸ್ನೇಹಭಾವ ಹಾಗೂ ಪರಸ್ಪರ ತಿಳುವಳಿಕೆಯ ವಾತಾವರಣವಿದ್ದರೆ ಮಾತ್ರ ಜ್ಞಾನೋಪದೇಶ ಸಾಧ್ಯ. ಜ್ಞಾನವನ್ನು ಉಪದೇಶಿಸಬೇಕಾದರೆ ಶಿಷ್ಯನಲ್ಲಿ ಈ ಗುಣಗಳು ಅಗತ್ಯ ಎಂಬುದನ್ನು ಮನಗಂಡ ಕೃಷ್ಣನು ಅರ್ಜುನನಲ್ಲಿ ಇವೆಲ್ಲವೂ ಸಂಪೂರ್ಣವಾಗಿ ಇರುವುದನ್ನು ನೋಡಿಯೇ ತನ್ನ ಉಪದೇಶವನ್ನು ಆರಂಭಿಸಿದನು. ವ್ಯಕ್ತಿಯು ಎಷ್ಟೇ ಬುದ್ಧಿವಂತನಾದರೂ ಗುರುವಿನ ಉಪದೇಶವಿಲ್ಲದೆ ತನ್ನಲ್ಲಿರುವ ಆತ್ಮನನ್ನು ಅರಿಯಲಾರ. ಮನುಷ್ಯನಲ್ಲಿರುವ ವಿವೇಚನಾ ಶಕ್ತಿಯಾದ ಬುದ್ಧಿಗೂ ಅತೀತನಾದ ಆತ್ಮನು ನಿತ್ಯನು, ನಿರಾಕಾರನು, ನಿರ್ವಿಕಲ್ಪನು, ಬುದ್ಧಿಗಿಂತಲೂ ಸೂಕ್ಷ್ಮವಾದವನು, ಬುದ್ಧಿಯನ್ನೇ ಬೆಳಗುವವನು, ಬುದ್ಧಿ ಸಾಕ್ಷಿಯು. ಆದ್ದರಿಂದಲೇ ಈ ಜ್ಞಾನವನ್ನು ಇಲ್ಲಿ ಪರಮ ರಹಸ್ಯ ಎಂದು ಕರೆದಿರುವುದು. ಭಗವಂತನ ಹೇಳಿಕೆಯು ಅಸಂಬದ್ಧ ಎಂಬ ಭಾವನೆಯು ಯಾರ ಮನಸ್ಸಿನಲ್ಲೂ ಉಂಟಾಗಬಾರದೆಂದು ಈ ಕಾರಣದಿಂದ ಅರ್ಜುನನೇ ಅವನನ್ನು ಇದರ ವಿಷಯವಾಗಿ ಕೇಳುತ್ತಾನೆ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನನು ಹೇಳಿದನು, ನಿನ್ನ ಜನ್ಮವು ಈಚೆಗೆ ಆದುದು, ಸೂರ್ಯನ ಜನ್ಮವು ಹಿಂದೆ ಆದುದು. ಹೀಗಿರುವಲ್ಲಿ ನೀನು ಮೊದಲು ಈ ಯೋಗವನ್ನು ಅವನಿಗೆ ಕಲಿಸಿದೆ ಎಂಬುದನ್ನು ಹೇಗೆ ತಿಳಿಯಲಿ? ಸೃಷ್ಟಿಯ ಆದಿಯಲ್ಲೇ ಈ ಜ್ಞಾನವನ್ನು ಸೂರ್ಯದೇವನಿಗೆ ಕಲಿಸಿದೆ ಎಂದು ಕೃಷ್ಣನು ಹೇಳುತ್ತಾನೆ. ಕೃಷ್ಣನು ದೇವಕಿ ಸುತನು. ಅವನನ್ನು ವೃಂದಾವನದ ವೇಣುಗೋಪಾಲನೆಂದೇ ಅರ್ಜುನನು ತಿಳಿದಿರುವನು. ಅರ್ಜುನನಿಗೆ ತನ್ನ ಸಾರಥಿಯಾದ ಕೃಷ್ಣನು ಒಂದು ನಿರ್ದಿಷ್ಟ ದಿನದಲ್ಲೇ ಹುಟ್ಟಿದ ತನ್ನ ಸಹಪಾಠಿ ಎಂದೇ ನಂಬುಗೆ. ಹಾಗಿರುವಾಗ ಪ್ರಪಂಚದ ಸೃಷ್ಟಿಯಾದಾಗ ಸೂರ್ಯನಿಗೆ ಕೃಷ್ಣನು ತಾನೇ ಈ ಜ್ಞಾನವನ್ನು ಬೋಧಿಸಿದುದಾದರೂ ಹೇಗೆ ಎಂಬ ಅವನ ಪ್ರಶ್ನೆ ಸರಿಯಾದುದೇ. ದೇವಕಿ ಪುತ್ರನಾದ ಕೃಷ್ಣನು ಗೀತೆಯನ್ನು ಉಪದೇಶಿಸಿದುದು ಎಂದು ಜನರು ತಪ್ಪಾಗಿ ತಿಳಿದುಕೊಳ್ಳದಿರಲಿ ಎಂದು ವ್ಯಾಸರು ಪರಮಾತ್ಮನ ಮಾತುಗಳಲ್ಲೇ ಹೇಳುತ್ತಾರೆ. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಭಗವಂತನು ಹೇಳುತ್ತಾರೆ, ಎಲೈ ಅರ್ಜುನನೇ, ನನಗೂ ನಿನಗೂ ಅನೇಕ ಜನ್ಮಗಳು ಆಗಿ ಹೋಗಿವೆ. ಆದರೆ ಎಲೈ ಪರಂತಪನೇ, ನಾನು ಅವೆಲ್ಲವನ್ನೂ ಬಲ್ಲೆ, ನೀನು ಅರಿಯೆ. ಹಿಂದೂ ಧರ್ಮದಲ್ಲಿ ಗುರುಗಳು ಅಮಿತವಾದ ತಾಳ್ಮೆ ಹಾಗೂ ಕರುಣೆಯನ್ನು ಪ್ರದರ್ಶಿಸುತ್ತಾರೆ. ವಿದ್ಯಾರ್ಥಿಗಳ ಎಲ್ಲ ಅನುಮಾನಗಳನ್ನು ನಿವಾರಿಸಲು ಅವರು ಸದಾ ಸಿದ್ಧರಿರುತ್ತಾರೆ. ಇಲ್ಲಿ ಗುರುಸ್ಥಾನದಲ್ಲಿರುವ ಕೃಷ್ಣನು ತನ್ನ ನಿಜ ಸ್ವರೂಪವೆಂತಹುದು ಎಂಬುದನ್ನು ತೋರಿಸಿ ಸೃಷ್ಟಿಯ ಆದಿಯಲ್ಲಿ ತಾನೇ ಸೂರ್ಯದೇವನಿಗೆ ಈ ಬ್ರಹ್ಮವಿದ್ಯೆಯನ್ನು ಉಪದೇಶಿಸಿದುದು ಎಂಬುದನ್ನು ವಿವರಿಸಲು ಪ್ರಯತ್ನಿಸುತ್ತಿರುವುದನ್ನು ನಾವು ಕಾಣುತ್ತೇವೆ. ಪುರಾಣಗಳಲ್ಲಿ ಬರುವ ಅವತಾರದ ವಿಷಯವಾಗಿ ಚರ್ಚಿಸುವುದನ್ನು ಈ ಅಧ್ಯಾಯದಲ್ಲಿ ನಾವು ಕಾಣಬಹುದು. ಅನೇಕ ಪಾಶ್ಚಾತ್ಯರಿಗೆ ಹಿಂದೂ ತತ್ವಶಾಸ್ತ್ರದ ಈ ಭಾಗವು ಅತ್ಯಂತ ಗೊಂದಲದ್ದಾಗಿರುತ್ತದೆ. ಅನೇಕರು ಈ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದರೆ ಮ್ಯಾಕ್ಸ್ ಮುಲ್ಲರ್ ಅಂತೂ ಬಹಳ ಉಗ್ರವಾಗಿ ಇದನ್ನು ಟೀಕಿಸಿದ್ದಾನೆ. ಆದರೆ ವೇದಾಂತದ ನಿಲುವಿನಿಂದ ಇದನ್ನು ನೋಡುವುದಾದರೆ ಇದನ್ನು ಅರಿಯುವುದೇನು ಕಷ್ಟವಾಗಲಾರದು. ಇಲ್ಲಿ ಕೃಷ್ಣನು ಹೇಗೆ ತಾನು ಮಾಯಾವಿಯಾಗಿ ಮಾನವ ರೂಪ ಧರಿಸಿ ಮರ್ತ್ಯರ ನಡುವೆ ಜೀವಿಸಿಕೊಂಡಿದ್ದು ಯಾವಾಗಲೂ ತನ್ನ ನಿಜ ಸ್ವರೂಪದಲ್ಲೇ ಇರುತ್ತೇನೆ ಎಂಬುದನ್ನು ವಿವರಿಸುತ್ತಾನೆ. ಯಾವೊಬ್ಬ ಜೀವಿಯು ಆಕಸ್ಮಿಕವಾಗಿ ಈ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಡಾರ್ವಿನ್ನನ ವಾದದ ಪ್ರಕಾರ ಕೂಡ ವಿಕಾಸದ ಪ್ರಗತಿಯ ಫಲವಾಗಿಯೇ ಪ್ರತಿ ವ್ಯಕ್ತಿಯು ವಿವಿಧ ಉಪಾಧಿಗಳಲ್ಲಿ ಬರುತ್ತಾನೆ. ಪ್ರತಿಯೊಂದು ಜೀವವು ದೀರ್ಘ ಯಾತ್ರೆಯ ಮೂಲಕವಾಗಿ ಬಂದಿದೆ. ಅದು ವಿವಿಧ ರೂಪಗಳನ್ನು ಧರಿಸಿ ಇದೀಗ ಅದು ಒಂದು ನಿರ್ದಿಷ್ಟ ನಿಲ್ದಾಣವನ್ನು ಸೇರಿದೆ. ಪ್ರತಿಯೊಂದು ಜೀವವು ಒಂದೊಂದು ಶರೀರದಲ್ಲಿ ಪ್ರಕಟಗೊಂಡಾಗ ಅದು ತನ್ನ ಹಿಂದಿನದನ್ನು ಸಂಪೂರ್ಣವಾಗಿ ಮರೆತು ಅದರ ನಿರ್ದಿಷ್ಟ ಕಂಪನ್ನು ಅಂದರೆ ವಾಸನೆಯನ್ನು ಮಾತ್ರ ತೆಗೆದುಕೊಂಡು ಬರುತ್ತದೆ. ಆದರೆ ಕೃಷ್ಣನು ಸರ್ವಜ್ಞನಾದುದರಿಂದ ತನ್ನ ಜನ್ಮಗಳನ್ನು ತಿಳಿದಿದ್ದ. ಅರ್ಜುನನು ಸಾಮಾನ್ಯ ಮನುಷ್ಯನಾದುದರಿಂದ
ತನ್ನ ಹಿಂದಿನ ಜನ್ಮಗಳನ್ನು ಮರೆತಿದ್ದ. ಆದ್ದರಿಂದಲೇ ಕೃಷ್ಣನು ಇಲ್ಲಿ ಹೇಳುವುದು, ನಾನು ಎಲ್ಲ ಜನ್ಮಗಳನ್ನು ಬಲ್ಲೆ, ಆದರೆ ನಿನಗೆ ಅದು ತಿಳಿಯದು ಎಂದು. ಹೀಗೆ ನಿರಾಕಾರನಾದ ಭಗವಂತನು ಧರ್ಮರಕ್ಷಣೆಗಾಗಿ ರೂಪವನ್ನು ಧರಿಸುತ್ತಾನೆ. ಕೇಳಿ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯಾ. ನಾನು ಜನ್ಮರಹಿತನಾದರೂ ನಾಶರಹಿತನಾದರೂ ಎಲ್ಲ ಜೀವಿಗಳ ಒಡೆಯನಾದರೂ ನನ್ನ ಪ್ರಕೃತಿಯನ್ನು ವಶದಲ್ಲಿಟ್ಟುಕೊಂಡು ನನ್ನ ಮಾಯೆಯಿಂದ ಜನ್ಮವನ್ನು ತಾಳುತ್ತಿರುವೆನು. ಪರಮಾತ್ಮನು ತನಗಿರುವ ಸ್ವಾತಂತ್ರ್ಯ ಹಾಗೂ ಸ್ವಇಚ್ಛೆಯಿಂದ ಜನರ ಉದ್ಧಾರಕ್ಕಾಗಿ ಈ ಲೋಕದಲ್ಲಿ ಅವತಾರವೆತ್ತುತ್ತಾನೆ. ಭಗವಂತನು ಮಾಯಾವಿಯಾದುದರಿಂದ ಮಾಯೆಯ ಬಂಧನ ಅವನಿಗಿಲ್ಲ. ಮರ್ತ್ಯನು ಅವಿದ್ಯೆಯಿಂದ ಹಿಂಸಿಸಲ್ಪಡುತ್ತಾನೆ. ಆದರೆ ಭಗವಂತನು ಮಾಯೆಯ ಪ್ರಭು. ಸಾಮಾನ್ಯ ಚಾಲಕನು ಕರ್ತವ್ಯ ದೃಷ್ಟಿಯಿಂದ ಕಾರಿಗೆ ಅಂಟಿಕೊಂಡಿರುತ್ತಾನೆ. ಆದರೆ ಕಾರಿನ ಒಡೆಯ ಭಗವಂತ ತನ್ನ ಉದ್ದೇಶಗಳಿಗಾಗಿ ಕಾರನ್ನು ಬಳಸುತ್ತಾನೆ. ತನ್ನ ವಾಹನವನ್ನು ಸ್ವೇಚ್ಛೆಯಾಗಿರಲು ಬಿಟ್ಟು ತನ್ನದೇ ಆದ ಚಟುವಟಿಕೆಗಳಲ್ಲಿ ಆನಂದವಾಗಿರುತ್ತಾನೆ. ಆದರೆ ಕಾರಿನ ಚಾಲಕನು ಕಾರಿಗೆ ಅಂಟಿಕೊಂಡಿರಬೇಕು, ಅದನ್ನು ರಕ್ಷಿಸಬೇಕು, ಅದನ್ನು ನೋಡುತ್ತಿರಬೇಕು. ಕಾರಿನ ಒಡೆಯನಂತೆ ಸೃಷ್ಟಿಯ ರಕ್ಷಣೆಯ ದೃಷ್ಟಿಯಿಂದ ಭಗವಂತನು ಜನ್ಮ ತಾಳುತ್ತಾನೆ. ಭಗವಂತನು ಹೀಗೆ ಮೂಲತಃ ಜನ್ಮ ನಾಶರಹಿತನಾಗಿದ್ದರೂ ತನ್ನ ಹತೋಟಿಯಲ್ಲಿ ಮಾಯೆಯನ್ನು ಇಟ್ಟುಕೊಂಡು ತನ್ನ ಸ್ವಇಚ್ಛೆಯಿಂದ ಪ್ರಪಂಚದಲ್ಲಿ ಅವತರಿಸುತ್ತಾನೆ. ಆದರೂ ಎಲ್ಲ ಸಮಯದಲ್ಲೂ ತನ್ನ ಪವಿತ್ರ ಸ್ವರೂಪದ ಬಗ್ಗೆ ಪರಮಾತ್ಮನಿಗೆ ಅರಿವಿರುತ್ತದೆ. ಪ್ರಕೃತಿಯ ಗುಲಾಮನಂತೆ ಈ ಲೋಕದಲ್ಲಿ ಬದುಕಲು ತನ್ನ ಪೂರ್ವ ಕರ್ಮದ ಒತ್ತಡಕ್ಕಾಗಿ ಅವನೇನೂ ಜನ್ಮ ತಾಳುವುದಿಲ್ಲ. ಅವನ ಮನಸ್ಸಿನ ಪ್ರವೃತ್ತಿಯಿಂದೇನು ಅವನು ಬಂಧಿತನಾಗದೆ ತನ್ನದೇ ಆದ ಮಾಯೆಯ ಆಟಗಳಿಗೆ ಹೊರತಾಗಿರುತ್ತಾನೆ. ನಿಮ್ಮ ಮೋಟಾರ್ ಬೈಸಿಕಲ್ಲಿಗೆ ತಳ್ಳಿಕೊಂಡು ಹೋಗಿ ಪೆಟ್ರೋಲ್ ತುಂಬಿಸಲು ನಿಮ್ಮ ಸೇವಕನಿಗೆ ಆದೇಶವೀಯುತ್ತೀರಿ ಎಂದಿಟ್ಟುಕೊಳ್ಳೋಣ. ಆಗ ನೀವು ಆತನನ್ನು ಗಮನಿಸಿದರೆ ಆ ಸೇವಕನಿಗೆ ನಿಮ್ಮ ಭಾರವಾದ ವಾಹನ ಒಂದು ಗಂಡಾಂತರವೇ. ಅದನ್ನು ರಸ್ತೆಯಲ್ಲಿ ತಳ್ಳಿಕೊಂಡು ಹೋಗುವುದು ಅವನಿಗೆ ದೊಡ್ಡ ಸಾಹಸವೇ ಸರಿ. ಕಾರಣ ಭಾರವಾದ ಆ ಗಾಡಿ ಅವನನ್ನೇ ತಳ್ಳುತ್ತದೆ. ಅವನಿಗೆ ಅದರ ಮೇಲೆ ಪ್ರಭುತ್ವವಿರುವುದಿಲ್ಲ. ಅದರ ಬದಲು ನೀವೇ ಅದನ್ನು ನಡೆಸುವುದಾದರೆ ಅಥವಾ ತಳ್ಳುವುದಾದರೆ ಆನಂದದಿಂದ ಸುಲಭವಾಗಿ ಮಾಡುತ್ತೀರಿ. ಗಾಡಿ ಒಂದೇ ಆದರೂ ನಿಮಗೆ ಅದು ಅಧೀನ. ಆದರೆ ಸೇವಕನಿಗಾದರೂ ಅದು ಒಂದು ದೊಡ್ಡ ಭಾರ, ಗಂಡಾಂತರ. ಅದೇ ರೀತಿ ಸಾಧಾರಣ ಮನುಷ್ಯನಿಗೆ ತನ್ನ ವಾಹನದ ಚಾಲನೆ ಮಾಡುವ ಅರಿವಿಲ್ಲದ ಅಜ್ಞಾನಿಗೆ ಈ ಜೀವನವು ಸಂಕಟವಾಗುತ್ತದೆ. ಈ ಶರೀರವು ಒಂದು ಪೀಡೆಯಾಗುತ್ತದೆ. ಅದನ್ನು ಬಳಸುವುದು ಒಂದು ಮಹತ್ತರ ಜವಾಬ್ದಾರಿಯಾಗುತ್ತದೆ. ಭಗವಂತನಿಗಾದರೂ ಅದು ಒಂದು ಸಮಸ್ಯೆಯೇ ಅಲ್ಲ. ಆತನ ಉಪಕರಣಗಳು ಹಾಗೂ ಅವುಗಳ ಚಟುವಟಿಕೆಗಳು ಆತನ ಹತೋಟಿಯಲ್ಲಿ ಇರುತ್ತವೆ. ಆದುದರಿಂದ ಲೀಲಾಜಾಲವಾಗಿ ಅವನು ಬದುಕುತ್ತಾನೆ. ಯಾವ ಸಂದರ್ಭದಲ್ಲಿ ಪರಮಾತ್ಮನು ಅವತಾರವೆತ್ತುತ್ತಾನೆ? ಅದಕ್ಕೆ ಉತ್ತರ ಇಲ್ಲಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಲೈ ಭರತ ಕುಲೋತ್ಪನ್ನನೇ, ಯಾವಾಗ ಧರ್ಮಕ್ಕೆ ಕೊಂದುಂಟಾಗುವುದೋ ಮತ್ತು ಅಧರ್ಮವೇ ತಾಂಡವವಾಡುವುದೋ ಆಗ ನಾನು ನನ್ನನ್ನು ಪ್ರಕಟಗೊಳಿಸಿಕೊಳ್ಳುವೆನು. ಯಾವಾಗ ಧರ್ಮವು ಅಧೋಗತಿಗೆ ಇಳಿಯುತ್ತದೋ ನಾನು ನನಗಾಗಿ ಒಂದು ದೇಹವನ್ನು ಸೃಷ್ಟಿಸಿಕೊಳ್ಳುತ್ತೇನೆ ಎಂದು ಪರಮಾತ್ಮನು ಹೇಳುತ್ತಾನೆ. ಧರ್ಮ ಎಂಬ ಶಬ್ದವನ್ನು ಈ ಹಿಂದೆಯೇ ಸಾಕಷ್ಟು ವಿವರಿಸಿದ್ದೇನೆ. ಧರ್ಮವನ್ನು ಜನರು ಪಾಲಿಸದಿದ್ದರೆ ಅಧರ್ಮವು ಹೆಚ್ಚಾಗಿ ಜನರು ಹಾಳಾಗುತ್ತಾರೆ. ಆಗ ಸನ್ಮಾರ್ಗದಲ್ಲಿ ನಡೆಯುವ ಕೆಲವೇ ಬುದ್ಧಿವಂತ ಸಾಮಾಜಿಕ ಪ್ರಜೆಗಳಿಗೂ ಗೌರವಯುತವಾದ ಬಾಳ್ವೆ ಮಾಡಲು ಅವಕಾಶ ಸಿಗದು. ಇತಿಹಾಸದ ಅಂತಹ ಕರಾಳ ಸಮಯದಲ್ಲಿ ಯಾರೋ ಶ್ರೇಷ್ಠ ಪುರುಷನೊಬ್ಬನು ಜನಿಸಿ ಬದುಕಿನ ಮೌಲ್ಯವನ್ನು ಮತ್ತು ಅದರ ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿದು ಇಡೀ ಸಮಾಜವನ್ನು ರಕ್ಷಿಸುತ್ತಾನೆ. ಹೀಗೆ ಧರ್ಮವನ್ನು ಎತ್ತಿ ಹಿಡಿಯುವ ಮೂಲಕ ಶಿಷ್ಟರ ರಕ್ಷಣೆ
ಮತ್ತು ದುಷ್ಟರ ನಾಶ ಎರಡೂ ಆಗಿಬಿಡುತ್ತವೆ. ಈ ಉದ್ದೇಶದಿಂದಲೇ ಭಗವಂತನು ಆಗಿಂದಾಗ್ಗೆ ಜನ್ಮ ತಾಳುವುದು. ಜಮೀನ್ದಾರನೊಬ್ಬ ರಬ್ಬರಿನ ಬೂಟುಗಳನ್ನು ಧರಿಸಿ ತನ್ನ ತೋಟದಲ್ಲೆಲ್ಲ ಓಡಾಡಿ ಕೆಲವು ಸಸಿಗಳನ್ನು ರಕ್ಷಿಸುವ ಮತ್ತು ಕಳೆಗಳನ್ನು ಕೀಳುವ ಸಲಹೆಗಳನ್ನು ಹೇಗೆ ಕೊಡುತ್ತಾನೋ ಹಾಗೆ ಭಗವಂತನು ಆಗಾಗ್ಗೆ ಮಾಡುತ್ತಾನೆ. ಮಾಲೀಕನು ಉರಿ ಬಿಸಿಲಿನಲ್ಲೂ ಕೆಲಸ ನಡೆಯುವ ಸ್ಥಳದಲ್ಲಿದ್ದು ತನ್ನ ಕೆಲಸಗಾರರ ನಡುವೆ ಇದ್ದರೂ ಆ ಭೂಮಿಯ ಆ ಸ್ವತ್ತಿನ ಮಾಲೀಕ ನಾನು ಎಂಬುದನ್ನು ಮರೆಯದೇ ಇರುತ್ತಾನೆ. ಅಂತೆಯೇ ಬಹುರೂಪ ಪ್ರಪಂಚದ ಅಧಿಷ್ಠಾನನಾದ ಭಗವಂತನು ಮಾನವ ರೂಪದಲ್ಲಿ ಬಂದು ಎಲ್ಲ ಜನರ ನಡುವೆ ಇದ್ದು ಅವರಿಗೆ ಮಾರ್ಗದರ್ಶಕನಾಗಿ ಬಾಳುತ್ತಾನೆ. ಭಗವಂತನು ಧರೆಗಿಳಿಯುತ್ತಾನೆ ಎನ್ನುವಾಗ ಅವನು ನಮ್ಮಂತೆ ಇರುವುದಿಲ್ಲ. ಅವನು ತನ್ನ ಸರ್ವಸ್ವಾಮ್ಯವನ್ನು ತನ್ನಲ್ಲೇ ಇಟ್ಟುಕೊಂಡಿರುತ್ತಾನೆ. ತಾನು ಸರ್ವತಂತ್ರ ಸ್ವತಂತ್ರನಾಗಿದ್ದು ಮಾನವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಹೀಗೆ ಮಾನವ ರೂಪದಲ್ಲಿ ಕಾಣಿಸಿಕೊಳ್ಳುವುದು ಯಾವ ಉದ್ದೇಶಕ್ಕಾಗಿ ಎಂದರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಒಳ್ಳೆಯವರನ್ನು ಕಾಪಾಡುವುದಕ್ಕಾಗಿ, ಕೆಟ್ಟವರನ್ನು ನಾಶಗೊಳಿಸುವುದಕ್ಕಾಗಿ ಮತ್ತು ಧರ್ಮವನ್ನು ನೆಲೆಗೊಳಿಸುವುದಕ್ಕಾಗಿ ಯುಗ ಯುಗದಲ್ಲೂ ನಾನು ಜನ್ಮ ತಾಳುತ್ತಿರುವೆನು. ಯಾವುದೇ ಇಚ್ಛೆಯಿಲ್ಲದೆ ಪರಮಾತ್ಮನು ಅವತರಿಸಲು ಸಾಧ್ಯವಿಲ್ಲ ಎಂಬುದಂತೂ ಸ್ಪಷ್ಟ. ಯಾವುದೇ ಬಯಕೆ ಇಲ್ಲದ ಸ್ಥಿತಿಯೇ ನಿರ್ವಿಕಲ್ಪ ಸ್ಥಿತಿ. ಯಾವುದಾದರೂ ಉಪಕರಣವಿಲ್ಲದಿದ್ದರೆ ವಿದ್ಯುತ್ ಶಕ್ತಿಯು ತಾನಾಗೇ ಪ್ರಕಟಗೊಳ್ಳುವುದಿಲ್ಲ. ಅದರಂತೆಯೇ ಯಾವುದೇ ಉದ್ದೇಶವಿಲ್ಲದೆ ಅವ್ಯಕ್ತ ಸ್ವರೂಪನಾದ ಪರಮಾತ್ಮನು ವ್ಯಕ್ತಗೊಳ್ಳುವುದಿಲ್ಲ. ಅದಕ್ಕೊಂದು ಕಾರಣ ಅಗತ್ಯ. ನಿರಾಕಾರನಾದ ಪರಮಾತ್ಮನು ಮನಮೋಹಕ ರೂಪ ಧರಿಸಿ ಮೇಘ ಶ್ಯಾಮಲ ಕೃಷ್ಣನಾಗಿ ಅವತರಿಸಿದ ರೀತಿಯನ್ನು ಇಲ್ಲಿ ವ್ಯಾಸರೇ ಹೇಳುತ್ತಾರೆ. ಈ ಶ್ಲೋಕದಲ್ಲಿ ಅವರು ಪರಮಾತ್ಮನು ಅವತಾರವೆತ್ತುವುದಕ್ಕೆ ಕಾರಣವನ್ನು ಹೇಳುತ್ತಿದ್ದಾರೆ. ನಿಸ್ವಾರ್ಥ ಮನೋಭಾವದಿಂದ ಲೋಕಸೇವೆ ಮಾಡಬೇಕೆನ್ನುವ ಬಯಕೆಗಳಲ್ಲೆಲ್ಲ ಅತ್ಯಂತ ಪವಿತ್ರವಾದುದು. ಆದರೂ ಅದೂ ಸಹ ಬಯಕೆಯೇ. ಹೀಗೆ ಶಿಷ್ಟ ಪರಿಪಾಲನೆ ಮಾಡಲು ಪರಮಾತ್ಮನು ಅವತರಿಸಿದಾಗ ಸ್ವಾಭಾವಿಕವಾಗಿಯಾದರೂ ದುಷ್ಟರ ನಾಶವನ್ನು ಮಾಡಬೇಕಾಗುತ್ತದೆ. ದುಷ್ಟರನ್ನು ನಾಶಗೊಳಿಸುವುದು ಎಂದಾಗ ದುಷ್ಟರನ್ನು ಕೊಲ್ಲುವುದು ಎಂದರ್ಥವಲ್ಲ. ಅಂತಹ ವ್ಯಕ್ತಿಗಳಲ್ಲಿರುವ ದುಷ್ಟ ಪ್ರವೃತ್ತಿಯನ್ನು ತೆಗೆದುಹಾಕುವುದು ಎಂದರ್ಥ. ಬಟ್ಟೆಗಳಿಡುವ ಬೀರುವಿನಲ್ಲಿ ಬಹಳವಾಗಿ ಹಳೆಯ ಬಟ್ಟೆಗಳನ್ನೆಲ್ಲ ಹೊರಗೆ ಹಾಕಿ ಹೊಸ ಬಟ್ಟೆಗಳನ್ನಿಡಲು ಅನುವು ಮಾಡಿಕೊಡುವಂತೆ ಈ ಕೆಲಸ ನಡೆಯುತ್ತದೆ. ಅಂತೆಯೇ ಮಹಾತ್ಮರು ಹುಟ್ಟಿದಾಗ ಅವರು ಒಳ್ಳೆಯವರನ್ನು ಉತ್ತೇಜಿಸುತ್ತಾರೆ. ಕೆಲವು ಸಮಯ ದುಷ್ಟರನ್ನು ಪುನಃ ಒಳ್ಳೆಯವರಾಗಿ ರೂಪಿಸುತ್ತಾರೆ. ಹೀಗೆ ಬದುಕಿನ ಉದ್ಯಾನದಲ್ಲಿ ಬಹುತೇಕ ವಿಷಪೂರಿತ ವೃತ್ತಿಗಳನ್ನು ಕಿತ್ತು ಹಾಕುತ್ತಾರೆ. ಕೃಷ್ಣನ ಮಹಿಮೆ ಅರ್ಜುನನಿಗೆ ತಿಳಿಯದಿದ್ದುದರಿಂದ ಪರಮಾತ್ಮ ಕೃಷ್ಣನು ತನ್ನ ವಿಷಯವಾಗಿ ಇಷ್ಟೊಂದು ವಿವರಣೆಯನ್ನು ಕೊಡಬೇಕಾಯಿತು. ಆರಂಭದ ಅಧ್ಯಾಯದಲ್ಲೇ ಅರ್ಜುನನು ಮಾತಾಡಿದ ರೀತಿಯನ್ನು ನೋಡಿದರೆ ಅವನು ಕೃಷ್ಣನನ್ನು ತನ್ನಂತೆಯೇ ಒಬ್ಬ ಮಾನವನೆಂದು ತಿಳಿದಿದ್ದ ಎಂಬುದು ಖಚಿತವಾಗುವುದು. ಜನಾರ್ದನ, ಕೇಶವ ಎಂಬ ರೀತಿಯಲ್ಲಿ ಕೃಷ್ಣನನ್ನು ಅವನು ಸಂಬೋಧಿಸುತ್ತಾ ತನ್ನ ಆಪ್ತ ಗೆಳೆಯನಂತೆ ಕಾಣುತ್ತಿದ್ದ. ಕೊನೆಗೆ ನಾನು ನಿನ್ನ ಶಿಷ್ಯನು, ನೀನು ನನಗೆ ಕಲಿಸು ಎಂದು ಕಾಲಿಗೆ ಬೀಳುತ್ತಾನೆ. ಆಗಲೂ ಕೂಡ ಕೃಷ್ಣನನ್ನು ಪರಮಾತ್ಮನೆಂದು ಅವನು ಪರಿಗಣಿಸಲಿಲ್ಲ. ಪರಮಾತ್ಮನ ಈ ಅವತಾರ ಕಥೆಗಳನ್ನು ಅಥವಾ ಅವತಾರಗಳನ್ನು, ಅದರ ಪ್ರಯೋಜನವನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಎಲೈ ಅರ್ಜುನನೇ, ನನ್ನ ದಿವ್ಯವಾದ ಜನ್ಮವನ್ನು ಮತ್ತು ಕರ್ಮವನ್ನು ಹೀಗೆ ಯಾರು ಸರಿಯಾಗಿ ತಿಳಿಯುತ್ತಾರೋ ಅಂತಹವರು ದೇಹವನ್ನು ಬಿಟ್ಟ ಮೇಲೆ ಮತ್ತೆ ಜನ್ಮ ತಾಳುವುದಿಲ್ಲ. ಅವರು ನನ್ನನ್ನೇ ಸೇರುವರು. ಹೀಗೆ ಅವತಾರದ ಅಗತ್ಯವೇನು ಎಂಬುದನ್ನು ಸಾಧಾರಣವಾಗಿ ವಿವರಿಸಿ, ಯಾರು ತನ್ನ ಪವಿತ್ರ ಅವತಾರ ಮತ್ತು ಅದರ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹವರು ತಮ್ಮ ಸೀಮಾ ಬಂಧನವನ್ನು ಕೊನೆಗಾಣಿಸಿ ದೈವತ್ವವನ್ನು ಪಡೆಯುತ್ತಾರೆ ಎಂದು ಕೃಷ್ಣನು ಘೋಷಿಸುತ್ತಾನೆ.
ಇದನ್ನು ಕೇವಲ ಓದಿ ತಿಳಿಯುವುದಲ್ಲ, ಹೇಗೆ ಮತ್ತು ಯಾವಾಗ ಪರಮಾತ್ಮನು ನಮ್ಮಲ್ಲಿ ಅವತಾರ ಎತ್ತುತ್ತಾನೆ ಎಂಬುದನ್ನು ವೈಯಕ್ತಿಕವಾಗಿ ಅನುಭವಿಸಬೇಕು. ಇಂದು ನಾವು ಪ್ರತಿಯೊಬ್ಬರೂ ಸಂಸಾರಿಗಳಾಗಿರುವಂತಹ ಮರ್ತ್ಯರು. ಆದರೆ ನಿಸ್ವಾರ್ಥವಾದ ಶುದ್ಧ ಬಯಕೆಗಳನ್ನು ನಾವು ವ್ಯಕ್ತಪಡಿಸುವಾಗ ನಮ್ಮೊಳಗಿರುವ ಅದೇ ಬದುಕಿನ ಕಿಡಿಯು ದಿವ್ಯವಾಗಿ ಹೊರಬರುತ್ತದೆ. ಆಗ ನಾವು ಅಮೃತ ಸ್ವರೂಪರು. ವ್ಯಕ್ತಿಯು ತನ್ನ ಆಧ್ಯಾತ್ಮ ಪ್ರಗತಿಗೆ ಪರಮಾತ್ಮನ ಸಾಕಾರ ರೂಪವನ್ನು ಉಪಾಸನೆ ಮಾಡುವುದು ನಿರಾಕಾರ ಧ್ಯಾನದಷ್ಟೇ ಶ್ರೇಷ್ಠ ಎಂಬುದನ್ನು ಈ ಶ್ಲೋಕವು ಸೂಕ್ಷ್ಮವಾಗಿ ಸೂಚಿಸುತ್ತದೆ. ಭಗವಂತನಿಗೆ ಆಕಾರವನ್ನು ಒಪ್ಪದ ಕೆಲವು ವೇದಾಂತಿಗಳಿದ್ದಾರೆ. ಅಂತಹವರು ಕೇವಲ ನೆರಳನ್ನು ಕಂಡು ಹೊಗಳುವವರಷ್ಟೇ. ಯಾರು ಪ್ರಾಮಾಣಿಕವಾಗಿ ತುಂಬು ಹೃದಯದಿಂದ ಪರಮಾತ್ಮನನ್ನು ಸಗುಣ ರೂಪದಿಂದ ಉಪಾಸನೆ ಮಾಡುತ್ತಾರೋ ಅವರು ಗುರಿ ಸೇರುವರು. ಪರಿಪೂರ್ಣತೆಯ ಅತ್ಯುಚ್ಚ ಸ್ಥಿತಿಯನ್ನು ಯಾವ ಸ್ಥಿತಿಯಿಂದ ಮತ್ತೆ ಯಾರು ಜನ್ಮ ತಾಳುವುದಿಲ್ಲವೋ ಎಂದು ಇಲ್ಲಿ ಶ್ರೀಕೃಷ್ಣನು ಸೂಚಿಸುತ್ತಿದ್ದಾನೆ. ಮೊದಲು ವೇದಾಂತದಲ್ಲಿ ಮೋಕ್ಷವನ್ನು ಅಮರತ್ವ ಎಂದು ಕರೆಯಲಾಗಿತ್ತು. ಆಮೇಲೆ ಅದನ್ನೇ ಪುನರ್ಜನ್ಮ ರಹಿತ ಸ್ಥಿತಿ ಎಂದು ಕರೆಯಲಾಯಿತು. ಸಾಮಾನ್ಯವಾಗಿ ಜನರು ಸಾವಿಗೆ ಹೆದರುತ್ತಾರೆ. ಆದರೆ ಅವರು ಬೆಳೆದು ವಿಕಾಸಗೊಂಡಂತೆ ಸಾವು ಅವರನ್ನು ಭಯಗೊಳಿಸುವುದಿಲ್ಲ. ಆದರೆ ಪುನಃ ಹುಟ್ಟುವುದಕ್ಕೆ ಹೆದರುತ್ತಾರೆ. ಪುನಃ ಜನ್ಮಕ್ಕೆ ಬಂದು ಸಂಸಾರ ತಾಪತ್ರಯಗಳನ್ನೆಲ್ಲ ಅನುಭವಿಸಬೇಕಲ್ಲ ಎಂದು. ಅದಕ್ಕಾಗಿಯೇ ಇಲ್ಲಿ ಮೋಕ್ಷವನ್ನು ಪುನರ್ಜನ್ಮ ರಹಿತ ಸ್ಥಿತಿ ಎಂದು ಹೇಳಿರುವುದು. ಇಲ್ಲಿ ಕೃಷ್ಣನು ತಿಳಿಸಿದ ಮುಕ್ತಿ ಮಾರ್ಗವು ಅವನ ಕಪೋಲಕಲ್ಪಿತವಲ್ಲ. ಪೂರ್ವಕಾಲದಲ್ಲೂ ಹೀಗೆ ಅನೇಕರು ಮುಕ್ತಿ ಪಡೆದಿರುವರು. ಹಿಂದೆಯೂ ಪ್ರಾಚೀನ ಕಾಲದಿಂದಲೂ ಬಹಳ ಹಿಂದಿನಿಂದಲೂ ಹಲವರು ಈ ಮುಕ್ತಿಯನ್ನು ಪಡೆದಿರುವರು ಎಂಬುದನ್ನು ಭಗವಂತನು ಈ ಶ್ಲೋಕದಲ್ಲಿ ಹೇಳುತ್ತಿರುವನು. ವೀತರಾಗ ಭಯ ಕ್ರೋಧಾ ಮನ್ಮಯಾ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸಾ ಪೋತಾ ಮದ್ಭಾವಮಾಗತಾಃ. ರಾಗ, ಭಯ ಮತ್ತು ಕ್ರೋಧ ಇವುಗಳಿಂದ ಮುಕ್ತರಾಗಿ ನನ್ನನ್ನೇ ಭಜಿಸುವವರಾಗಿ ನನ್ನ ಆಶ್ರಯವನ್ನು ಕೋರಿ ಜ್ಞಾನ ಸಾಧನೆಯ ಮೂಲಕ ಪರಿಶುದ್ಧರಾದವರು ನನ್ನ ಸ್ವರೂಪವನ್ನೇ ಪಡೆದಿದ್ದಾರೆ. ಆತ್ಮ ವಿಕಾಸದ ಮಾರ್ಗವನ್ನು ಮತ್ತು ಎಲ್ಲರೂ ಹೋಗಿ ಸೇರಬೇಕಾದ ಕೊನೆಯ ಗುರಿಯನ್ನು ಈ ಶ್ಲೋಕದಲ್ಲಿ ಸೂಚಿಸಿದೆ. ಮನಸ್ಸಿನ ಶಾಂತಿಯನ್ನು ಕದಡುವ ರಾಗವನ್ನು ಮತ್ತು ಅದರ ವಂಶಜರನ್ನು ಕೊಲ್ಲದೆ ಸಾಧಕನಿಗೆ ಪ್ರಗತಿ ಅಸಾಧ್ಯ. ಒಮ್ಮೆ ಮಾನಸಿಕ ಶಿಸ್ತನ್ನು ಗಳಿಸಿದ ಮೇಲೆ ಆತ್ಮನ ವಿಚಾರದತ್ತ ಮನಸ್ಸು ಹರಿಯುತ್ತದೆ. ಭಗವಂತನನ್ನು ಸಂಪೂರ್ಣವಾಗಿ ಆಶ್ರಯಿಸುವ ಮತ್ತು ಅವನನ್ನೇ ಭಜಿಸುವ ಮೂಲಕ ಮನಸ್ಸು ಶುದ್ಧವಾಗುತ್ತದೆ. ಈ ರೀತಿಯ ಶುದ್ಧ ಮನಸ್ಸಿನಿಂದ ಆತ್ಮಜ್ಞಾನವು ಕರತಲಾಮಲಕವಾಗುತ್ತದೆ. ಮೊದಲಿಗೆ ಗುರುಗಳ ಸಮೀಪದಲ್ಲಿ ಧರ್ಮ ಗ್ರಂಥಗಳ ಅಧ್ಯಯನ, ಆನಂತರ ವೇದಾಂತ ವಿಚಾರವನ್ನು ಸ್ವತಂತ್ರವಾಗಿ ಮನನ ಮಾಡಿ ಅದರ ಅರ್ಥವನ್ನು ಗ್ರಹಿಸುವ ಪ್ರಯತ್ನ ಮತ್ತು ಕೊನೆಯದಾಗಿ ಧ್ಯಾನ, ಇವುಗಳನ್ನು ಕ್ರಮವಾಗಿ ಮಾಡಬೇಕು. ಇವು 3 ವಿಧಾನಗಳು ಶಾಸ್ತ್ರದಲ್ಲಿ ಹೇಳಿರುವ ಜ್ಞಾನ ಸಾಧನಗಳು. ಕೆಲವು ವ್ಯಾಖ್ಯಾನಕಾರರು 3 ಮಾರ್ಗಗಳ ಸಮನ್ವಯವನ್ನು ಈ ಶ್ಲೋಕದಲ್ಲಿ ವ್ಯಕ್ತಪಡಿಸಿರುತ್ತಾರೆ. ಮೊದಲನೆಯ ವಾಕ್ಯದ ಪೂರ್ವಾರ್ಧವು ಕರ್ಮಯೋಗವನ್ನು ಸೂಚಿಸುತ್ತದೆ. ಏಕೆಂದರೆ ವ್ಯಕ್ತಿಯು ಕ್ರಿಯಾತ್ಮಕನಾಗಿದ್ದರಷ್ಟೇ ರಾಗ, ಭಯ, ಕ್ರೋಧಗಳಿಂದ ಬಿಡುಗಡೆ ಪಡೆಯಲು ಸಾಧ್ಯ. ಉತ್ತರಾರ್ಧವು ನನ್ನನ್ನೇ ಭಜಿಸುವವರಾಗಿ ನನ್ನಲ್ಲೇ ಆಶ್ರಯ ಪಡೆದು ಎಂಬುದು ಭಕ್ತಿ ಮಾರ್ಗವನ್ನು ಸೂಚಿಸುತ್ತದೆ. ಇಲ್ಲಿ ಭಕ್ತನು ತನ್ನ ಆರಾಧ್ಯ ದೇವತೆಯನ್ನೇ ಭಜಿಸುತ್ತಾ ಆ ಭಗವಂತನಲ್ಲದೆ ಅನ್ಯಥಾ ಯಾರೂ ಇಲ್ಲ ಎಂಬ ಭಾವದಿಂದಿರುತ್ತಾನೆ. ಜ್ಞಾನ ಮಾರ್ಗವು ಆತ್ಮನ ವಿಷಯವಾಗಿ ಮಾಡುವ ಶ್ರವಣಾದಿಗಳನ್ನು ಸೂಚಿಸುತ್ತದೆ. ಜ್ಞಾನ ತಪಸ ಎಂಬುದಾಗಿ ಸಾಧಕನು ತೋರಿಕೆಗೆ ಬೇರೆ ಬೇರೆಯಾಗಿ ಕಾಣುವ ಮಾರ್ಗಗಳನ್ನು ಹಿಡಿದರೂ ಕಟ್ಟ ಕಡೆಯದಾಗಿ ಎಲ್ಲದರ ಗುರಿ ಪರಮಾತ್ಮನನ್ನು ಸೇರುವುದೇ ಎಂಬುದು ಈ ಶ್ಲೋಕದ ಸಾರಾಂಶ. ವಾಸ್ತವವಾಗಿ ಮನಸ್ಸನ್ನು ಶುದ್ಧಗೊಳಿಸುವ ವಿವಿಧ ತಂತ್ರಗಳೇ ಈ 3 ಮಾರ್ಗಗಳು. ಎಲ್ಲ ಆಧ್ಯಾತ್ಮಿಕ ಮಾರ್ಗಗಳು ಮನಸ್ಸನ್ನು ಶುದ್ಧಗೊಳಿಸುವ ಪ್ರಯತ್ನಗಳೇ. ಅರ್ಥಾತ್ ಮನಸ್ಸನ್ನು ಸ್ಥಿರಗೊಳಿಸುವುದು ಮತ್ತು ಅದು ಏಕಾಗ್ರತೆ ಪಡೆಯುವಂತೆ ಮಾಡುವುದು. ನಮ್ಮಲ್ಲಿ ಕೆಲವರು ಶರೀರಕ್ಕೆ ಹೆಚ್ಚಿನ ಬೆಲೆ ಕೊಡುತ್ತಾರೆ.
ಮತ್ತೆ ಕೆಲವರು ಸ್ವಭಾವತಃ ಮಾನಸಿಕ ಕ್ಷೇತ್ರಗಳಲ್ಲೇ ಜೀವಿಸುತ್ತಾರೆ. ಇನ್ನು ಕೆಲವರು ಬುದ್ಧಿಯ ವಿಚಾರ ಕ್ಷೇತ್ರದಲ್ಲಿ ಇರುತ್ತಾರೆ. ಈ ಮೂರೂ ಬಗೆಯ ಸಾಧಕರಿಗೆ ಒಂದೇ ಮಾರ್ಗವನ್ನು ಸೂಚಿಸಿದರೆ ಆ ವಿಧಾನವು ಸಾರ್ವತ್ರಿಕವಾಗಿ ಎಲ್ಲರಿಗೂ ಒಪ್ಪಿಗೆ ಆಗಲಿಕ್ಕಿಲ್ಲ. ಸಾಧಕರು ಯಾವ ಮಾರ್ಗವನ್ನೇ ಅನುಸರಿಸಲಿ, ಅವರು ಯಾವ ಗುಂಪಿಗಾದರೂ ಸೇರಿರಲಿ, ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸಿದಾಗ, ಆತ್ಮ ಸಾಕ್ಷಾತ್ಕಾರವಾದಾಗ, ಜ್ಞಾನದ ಬೆಳಕನ್ನು ಕಂಡಾಗ ಆ ಗಳಿಗೆಯಲ್ಲಿ ಅವರೆಲ್ಲರಿಗೂ ಅನುಭವ ಒಂದೇ. ಭಗವಂತನು ಕೆಲವರಿಗೆ ಮಾತ್ರ ಮುಕ್ತಿ ಕೊಡುವುದೇಕೆ? ಅವನಲ್ಲೂ ತಾರತಮ್ಯವಿದೆಯೇ? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮವತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯಾರು ನನ್ನನ್ನು ಹೇಗೆ ಶರಣು ಹೋಗುವರೋ ನಾನು ಅವರಿಗೆ ಹಾಗೆಯೇ ಒಲಿಯುವೆನು. ಎಲೈ ಪಾರ್ಥನೆ, ಎಲ್ಲ ಮನುಷ್ಯರು ಎಲ್ಲ ರೀತಿಯಲ್ಲೂ ನನ್ನನ್ನೇ ಪಡೆಯಲು ಪ್ರಯತ್ನಿಸುತ್ತಿರುವರು. ವಾತ್ಸಲ್ಯ ಮತ್ತು ದ್ವೇಷ ಇವುಗಳು ಭಗವಂತನಲ್ಲಿಲ್ಲ. ಭಗವಂತನು ಚೈತನ್ಯ ಸ್ವರೂಪನು. ಗುಣಗಳು ಮನಸ್ಸಿಗೆ ಸೇರಿದವು. ಪರಮಾತ್ಮನು ಮನಸ್ಸನ್ನು ಬೆಳಗುವವನು. ಮನಸ್ಸು ಏನನ್ನು ಕೇಳುತ್ತದೋ ಅದನ್ನೇ ಅದು ಪಡೆಯುತ್ತದೆ. ಎಲ್ಲರ ಮನಸ್ಸು ಬಯಸುವುದು ಆನಂದವನ್ನು. ಆನಂದವೇ ಪರಮಾತ್ಮನ ಸ್ವರೂಪ. ಯಾರು ಶುದ್ಧ ಮನಸ್ಸಿನಿಂದ ಪರಮಾತ್ಮನನ್ನು ಭಜಿಸುತ್ತಾರೋ ಅವರಿಗೆ ಅವನು ಬೇಗ ಸಿಗುತ್ತಾನೆ. ಬೇರೆಯವರಿಗೆ ಅವರು ಬಯಸುವ ವಸ್ತು ಸಿಗುತ್ತದೆ. ಇದಕ್ಕೆ ಪರಮಾತ್ಮನು ಕಾರಣನಲ್ಲ. ಪೆಟ್ರೋಲಿನ ಸಮರ್ಥ ಶಕ್ತಿಯನ್ನು ಕಾರಿನಲ್ಲಿ ಉಪಯೋಗಿಸಿಕೊಳ್ಳುತ್ತೇವೆ. ಈ ಶಕ್ತಿಯಿಂದ ನಾವು ನಮ್ಮ ಗುರಿಯನ್ನು ಸೇರಬಹುದು. ಇಲ್ಲವೇ ದಾರಿಯಲ್ಲಿ ದುರಂತಕ್ಕೊಳಗಾಗಿ ಅಪಘಾತಕ್ಕೀಡಾಗಿ ಮೂಳೆ ಮುರಿದುಕೊಳ್ಳಲೂಬಹುದು. ಅಪಘಾತವಾಗುವುದು ವಾಹನ ಚಾಲಕನ ಅಜಾಗರೂಕತೆಯಿಂದ, ಪೆಟ್ರೋಲಿನಿಂದ ಅಲ್ಲ. ಪೆಟ್ರೋಲ್ ಕಾರಿಗೆ ಶಕ್ತಿ ಕೊಡುತ್ತಿತ್ತು. ಅದಕ್ಕೆ ಯಜಮಾನನ ಮೇಲೆ ಹೆಚ್ಚು ಪ್ರೀತಿಯಾಗಲಿ ದ್ವೇಷವಾಗಲಿ ಇಲ್ಲವೇ ಇಲ್ಲ. ಯಾವ ವಾತ್ಸಲ್ಯ ಅಥವಾ ದ್ವೇಷವಿಲ್ಲದೆ ಪೆಟ್ರೋಲ್ ತನ್ನ ಶಕ್ತಿಯನ್ನು ಇಂಜಿನ್ ಬೇಡಿದಾಗ ಕೊಡುತ್ತದೆ. ಈ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದು ಬಳಸುವವನ ವಿವೇಕಕ್ಕೆ ಬಿಟ್ಟದ್ದು. ಅಂತೆಯೇ ನಾನು ಆತ್ಮಸ್ವರೂಪನಾಗಿದ್ದು ನನ್ನ ಶಕ್ತಿಯನ್ನು ಯಾವ ತಾರತಮ್ಯವೂ ಇಲ್ಲದೆ ಕೊಡುತ್ತೇನೆ. ಯಾರು ಯಾವ ರೂಪದಲ್ಲಿ ನನ್ನನ್ನು ಪ್ರಾರ್ಥಿಸುತ್ತಾರೋ ಆ ರೂಪದಲ್ಲೇ ನಾನು ಅವರನ್ನು ಸೇವಿಸುತ್ತೇನೆ. ಮನೆಯಲ್ಲಿರುವ ವಿದ್ಯುತ್ ಶಕ್ತಿಯನ್ನು ರೇಡಿಯೋವಿನಿಂದ ಗಾನ ಕೇಳಲು, ಬೀಸು ಗಾಳಿ ಪಡೆಯಲು, ನೀರು ಕುದಿಸಲು, ಅಡಿಗೆ ಮಾಡಲು, ಇಲ್ಲವೇ ಕೊಠಡಿಯನ್ನು ಬೆಚ್ಚಗಿಡಲು ಬಳಸಬಹುದು. ಅದನ್ನು ಯಾವ ರೀತಿಯಲ್ಲಿ ನಾವು ಬಳಸುತ್ತೇವೆ ಎಂಬುದನ್ನು ಅದು ಅವಲಂಬಿಸಿರುತ್ತದೆ. ವಿದ್ಯುತ್ ಬೀಸಣಿಗೆಯಲ್ಲಿ ಹರಿಯುತ್ತಿರುವ ವಿದ್ಯುತ್ ತಾನಾಗೇ ಬೆಂಕಿಯನ್ನಾಗಲಿ ಅಥವಾ ಬೆಳಕನ್ನಾಗಲಿ ಕೊಡಲಾರದು. ಅಂತೆಯೇ ಪರಮಾತ್ಮನು ಪ್ರಾರ್ಥನೆಗೆ ಅನುಗುಣವಾಗಿ ಬಯಕೆಗಳನ್ನು ಈಡೇರಿಸುತ್ತಾನೆ. ಕೇಳಿದುದನ್ನು ಕೊಡುವ ಪರಮಾತ್ಮನಿರುವಾಗ ಜನರು ಮೋಕ್ಷವನ್ನು ಏಕೆ ಕೇಳುವುದಿಲ್ಲ? ಕೇಳಿ. ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಕರ್ಮದ ಫಲದಲ್ಲಿ ಆಸಕ್ತಿಯುಳ್ಳ ಜನ ಅದಕ್ಕಾಗಿಯೇ ದೇವತೆಗಳನ್ನು ಪೂಜಿಸುತ್ತಾರೆ. ಮನುಷ್ಯ ಲೋಕದಲ್ಲಿ ಕರ್ಮಕ್ಕೆ ಫಲವು ಅತಿ ಬೇಗನೆ ದೊರೆಯುವುದು. ಸನ್ಮಾರ್ಗ ಮತ್ತು ದುರ್ಮಾರ್ಗ ಇವೆರಡೂ ಪ್ರಪಂಚದಲ್ಲಿ ಇರುವಾಗ ಅದೇಕೆ ಈ ಲೋಕದಲ್ಲಿ ಎಲ್ಲೋ ಅಲ್ಪ ಮಂದಿ ಮಾತ್ರ ಪ್ರಾಮಾಣಿಕರಾಗಿದ್ದು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ? ಬಹುತೇಕ ಮಂದಿ ದುರ್ಮಾರ್ಗದಲ್ಲೇ ನಡೆಯುತ್ತಾರಲ್ಲ. ಎಲ್ಲ ಬುದ್ಧಿವಂತ ಓದುಗರಿಗೆ ಈ ಪ್ರಶ್ನೆ ಏಳುವುದು ಸಹಜವೇ. ಅದಕ್ಕೆಂದೇ ಕೃಷ್ಣನು ಇಲ್ಲಿ ಉತ್ತರಿಸುತ್ತಿದ್ದಾನೆ. ಬಾಹ್ಯ ಪ್ರವೃತ್ತಿಯ ಬದುಕನ್ನು ಅನುಸರಿಸಬೇಕೋ ಇಲ್ಲವೇ ಆಂತರಿಕ ಆನಂದವನ್ನು ಪಡೆಯಬೇಕೋ ಎಂಬುದು ಮನಸ್ಸಿನ ಯೋಗ್ಯತೆ ಹಾಗೂ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ. ಆದರೆ ಮನಸ್ಸು ಇಂದ್ರಿಯ ತೃಪ್ತಿಗಾಗಿ ಯಾವಾಗಲೂ ಹೊರ ಪ್ರಪಂಚದಲ್ಲೇ ಹರಿಯುತ್ತದೆ. ಲೋಕದ ಜನರ ವಿಷಯ ಲಂಪಟತನಕ್ಕೆ ಇದೇ ಕಾರಣ. ಎಷ್ಟೇ ಪ್ರಯತ್ನಪಟ್ಟರೂ ಬಹುತೇಕ ಮಂದಿ ಪಶುವಿನಂತೆ ಕಾಮ ವಿಕಾರದಿಂದ ನರಳುತ್ತಾ ಬದುಕುತ್ತಾರೆ. ಮಾನವ ಪ್ರಪಂಚದಲ್ಲಿ ಇಂತಹ ಸುಖವು ಬೇಗನೆ ಸಿದ್ಧಿಸುತ್ತದೆ.
ನಮ್ಮ ಇಂದ್ರಿಯಗಳು ಅವುಗಳ ಪರಸ್ಪರ ವಿಷಯಗಳಲ್ಲಿ ವ್ಯವಹರಿಸಿದಾಗ ಅವುಗಳಿಗೆ ಕ್ಷಿಪ್ರದಲ್ಲೇ ಫಲ ದೊರಕುತ್ತದೆ. ಈ ರೀತಿಯ ಸುಖವು ಅತ್ಯಂತ ಸುಲಭವಾಗಿಯೂ ದೊರಕುವುದರಿಂದ ಸಾಮಾನ್ಯವಾಗಿ ಎಲ್ಲರೂ ಅದಕ್ಕಾಗಿಯೇ ಪ್ರಯತ್ನ ಪಡುತ್ತಾರೆ. ವಿಷಯ ಸುಖಗಳಿಗಾಗಿ ತಮ್ಮ ಆಂತರಿಕ ಶಕ್ತಿಯನ್ನೆಲ್ಲ ವ್ಯಯಗೊಳಿಸುತ್ತಾರೆ. ಇದನ್ನು ನಾವು ಪ್ರತಿನಿತ್ಯವೂ ಜಗತ್ತಿನಲ್ಲಿ ಕಾಣುತ್ತೇವೆ. ಇದು ನಮ್ಮ ಪ್ರತಿಯೊಬ್ಬರ ಅನುಭವವೂ ಕೂಡ. ಹೀಗೆ ಅವರವರ ಮನಸ್ಸಿನ ಗುಣಗಳಿಗೆ ಮತ್ತು ಇಂದ್ರಿಯಗಳು ಮಾಡುವ ಕರ್ಮಗಳಿಗೆ ಅನುಸಾರವಾಗಿ ಸಮಾಜವನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಗುಣಗಳ ಮತ್ತು ಕರ್ಮಗಳ ವಿಂಗಡಣೆಗೆ ತಕ್ಕಂತೆ 4 ವರ್ಣಗಳು ನನ್ನಿಂದ ಸೃಷ್ಟಿಯಾಗಿವೆ. ನಾನು ಅದರ ಕರ್ತೃವಾದರೂ ನನ್ನನ್ನು ಅಕರ್ತಾರನೆಂದು ತಿಳಿ. ಇತ್ತೀಚಿನ ದಿನಗಳಲ್ಲಿ ಜಾತಿ ಪದ್ಧತಿಯನ್ನು ಟೀಕಿಸುವ ಜನರಿಂದ ಈ ಶ್ಲೋಕವು ತಪ್ಪಾಗಿ ಬಳಸಲ್ಪಡುತ್ತದೆ. ವರ್ಣ ಎಂಬ ಶಬ್ದವನ್ನು ಇಲ್ಲಿ ಅರ್ಥವತ್ತಾಗಿ ಬಳಸಲಾಗಿದೆ. ವರ್ಣ ಎಂದರೆ ಬಣ್ಣ ಎಂದರ್ಥ. ಶಾಸ್ತ್ರದಲ್ಲಿ ತ್ರಿಗುಣಗಳಿಗೆ ಕೆಲವು ನಿರ್ದಿಷ್ಟ ಬಣ್ಣಗಳನ್ನು ಸೂಚಿಸಿದ್ದಾರೆ. ಸತ್ವವು ಬಿಳಿಯ ಬಣ್ಣವನ್ನು, ರಜಸ್ ಕೆಂಪು ಬಣ್ಣವನ್ನು ಮತ್ತು ತಮಸ್ ಕಪ್ಪು ಬಣ್ಣವನ್ನು ಸೂಚಿಸುತ್ತದೆ. ವ್ಯಕ್ತಿಯು ಹೇಗೆ ಆಲೋಚನೆ ಮಾಡುತ್ತಾನೋ ಅದರಂತೆಯೇ ಆಗುತ್ತಾನೆ. ಬಾಹ್ಯವಾಗಿ ಎಲ್ಲರೂ ಒಂದೇ ರೀತಿ ಕಂಡುಬಂದರೂ ವ್ಯಕ್ತಿಯ ಗುಣಗಳಿಗೆ ಅನುಸಾರವಾಗಿ ಆಲೋಚನೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತವೆ. ಈ ರೀತಿಯ ಮಾನಸಿಕ ವಿಭಿನ್ನತೆಗೆ ಅನುಸಾರವಾಗಿ ಇಡೀ ಮಾನವ ಕುಲವನ್ನು ಆಧ್ಯಾತ್ಮಿಕ ಅಧ್ಯಯನದ ಸಲುವಾಗಿ 4 ವರ್ಣಗಳಾಗಿ ವಿಂಗಡಿಸಿದ್ದಾರೆ. ಮುಖ್ಯ ಪಟ್ಟಣಗಳಲ್ಲಿ ಜನರನ್ನು ಅವರವರ ಉದ್ದಿಮೆಗೆ ಅನುಗುಣವಾಗಿ ವೈದ್ಯರೆಂದು, ವಕೀಲರೆಂದು, ಪ್ರಾಧ್ಯಾಪಕರೆಂದು, ವ್ಯಾಪಾರಸ್ಥರೆಂದು, ರಾಜಕಾರಣಿಗಳೆಂದು, ಟಾಂಗಾ ನಡೆಸುವವರೆಂದು ಇತ್ಯಾದಿಯಾಗಿ ನಾವು ವಿಂಗಡಿಸುತ್ತೇವೆ. ಅದರಂತೆಯೇ ಜನರ ಮಾನಸಿಕ ಗುಣಗಳಿಗೆ ಹಾಗೂ ಕರ್ಮಗಳಿಗೆ ಅನುಸಾರವಾಗಿ 4 ಜಾತಿಗಳನ್ನು ಪೂರ್ವದಲ್ಲಿ ರೂಪಿಸಲಾಯಿತು. ಸಮಾಜದ ದೃಷ್ಟಿಯಿಂದ ವೈದ್ಯ, ಟಾಂಗಾ ನಡೆಸುವವನು, ವಕೀಲ ಹಾಗೂ ತಂತ್ರಜ್ಞ ಇವರೆಲ್ಲರೂ ಒಂದೇ. ಸಮಾಜದ ಆರೋಗ್ಯದ ಬದುಕಿಗೆ ಎಲ್ಲಾ ಜಾತಿಗಳು ಒಂದಕ್ಕೊಂದು ಪೂರಕವಾಗಿದ್ದು ಒಂದರೊಡನೊಂದು ಪೈಪೋಟಿ ನಡೆಸದೆ ಸಮರಸದ ಘಟಕಗಳಾಗಿರಬೇಕು. ಕಾಲಾನಂತರ ನಮ್ಮ ದೇಶದಲ್ಲಿ ರಾಜಕೀಯ ವ್ಯಕ್ತಿಗಳಿಂದ ಜಾತೀಯತೆಯ ಸಿಡುಬು ರೋಗ ಆರಂಭವಾಯಿತು. ಇಂದಿಗೆ ಅದು ಬಹಳ ವಿಕಾರ ರೂಪ ತಾಳಿದೆ. ಸಾಧಾರಣ ವ್ಯಕ್ತಿಗಳ ಅಜ್ಞಾನವನ್ನು ಉಪಯೋಗಿಸಿಕೊಂಡು ಪಂಡಿತರು ತಮ್ಮ ಪಾಂಡಿತ್ಯ ಪ್ರದರ್ಶನ ನಡೆಸಲು ಇಂತಹ ಶ್ಲೋಕಗಳನ್ನು ಅಲ್ಲಿ ಇಲ್ಲಿ ಉದ್ಧರಿಸುತ್ತಾ ಮಾತಾಡುವುದುಂಟು. ಹಿಂದೂ ಬ್ರಾಹ್ಮಣರು ಈ ಶ್ಲೋಕದ ಮೊದಲ ಕಾಲು ಭಾಗವನ್ನು ಮಾತ್ರ ಉದ್ಧರಿಸಿ ನಾನು 4 ವರ್ಣಗಳನ್ನು ಸೃಷ್ಟಿಸಿದೆ ಎಂಬುದನ್ನು ತೋರಿಸುತ್ತಾ ಜಾತೀಯತೆಗೆ ಭಗವಂತನ ಅನುಮತಿಯಿದೆ ಎಂಬುದನ್ನು ಹೇಳಲು ಹೊರಟರು. ಹೀಗೆ ಮಾಡಿದವರೆಲ್ಲ ಹಿಂದೂ ಧರ್ಮಕ್ಕೆ ಅಕ್ಷಮ್ಯ ಅಪರಾಧವನ್ನು ಎಸಗಿದವರು. ಈ ಶ್ಲೋಕದಲ್ಲಿ ಒಂದೇ ಉಸಿರಿನಲ್ಲಿ ಹೇಳಿದಂತೆ ವ್ಯಾಸರು ಯಾವ ಆಧಾರದ ಮೇಲೆ ಈ ವಿಂಗಡಣೆಯನ್ನು ಮಾಡಲಾಗಿದೆ ಎಂಬುದನ್ನು ತಿಳಿಸಿದ್ದಾರೆ. ಮಾನಸಿಕ ಗುಣಮಟ್ಟ ಮತ್ತು ಜನರ ದೈಹಿಕ ಕ್ರಿಯೆ ಇವುಗಳನ್ನು ಆಧರಿಸಿಕೊಂಡು ಈ ವಿಂಗಡಣೆಯನ್ನು ಮಾಡಲಾಗಿದೆ ಎಂದು ಅವರು ಹೇಳುತ್ತಾರೆ. ವರ್ಣದ ಸಂಪೂರ್ಣ ನಿರೂಪಣೆಯು ನಮ್ಮ ಇಂದಿನ ತಪ್ಪು ಅಭಿಪ್ರಾಯವನ್ನು ಹೋಗಲಾಡಿಸುವುದಲ್ಲದೆ ಅದರ ನಿಜ ಸ್ವರೂಪವನ್ನು, ಅದರ ಸರಿಯಾದ ಅರ್ಥವನ್ನು ನಮಗೆ ಕೊಡುತ್ತದೆ. ಹುಟ್ಟಿನಿಂದ ಯಾರೂ ಬ್ರಾಹ್ಮಣನಾಗುವುದಿಲ್ಲ. ಸದ್ಭಾವನೆಗಳಿಂದ, ಉನ್ನತ ಆಲೋಚನೆಗಳಿಂದ ಮಾತ್ರ ಬ್ರಾಹ್ಮಣತ್ವವನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಮ್ಮ ದೈಹಿಕ ಗುರುತುಗಳಿಂದಾಗಲಿ ಇಲ್ಲವೇ ಬಾಹ್ಯ ಪ್ರಪಂಚದಲ್ಲಿ ಮಾಡುವ ದೈಹಿಕ ಕ್ರಿಯೆಗಳಿಂದಾಗಲಿ ಬ್ರಾಹ್ಮಣ ಎಂದು ಪರಿಗಣಿಸಲಾಗುವುದಿಲ್ಲ. ಯಾರ ಕರ್ಮಗಳು, ಆಲೋಚನೆಗಳು ಸಾತ್ವಿಕವಾಗಿರುತ್ತವೋ ಅಂತಹವನು ಬ್ರಾಹ್ಮಣ. ಯಾವನ ಆಲೋಚನೆಗಳು, ಕರ್ಮಗಳು ರಜೋಗುಣ ಪ್ರಧಾನವಾಗಿರುತ್ತವೋ ಅವನು ಕ್ಷತ್ರಿಯನು. ಯಾರಲ್ಲಿ ರಜೋಗುಣವು ಪ್ರಧಾನವಾಗಿದ್ದು ಸತ್ವವೂ ಸ್ವಲ್ಪ ಇರುತ್ತದೋ ಅವನು ವೈಶ್ಯನು. ಯಾವನ ಆಲೋಚನೆಗಳು ತಮ ಪ್ರಧಾನವಾಗಿದ್ದು ಕೀಳುಮಟ್ಟದ ಬದುಕನ್ನು ನಡೆಸುತ್ತಾನೋ ಅವನು ಶೂದ್ರನು. ಗುಣ ಮತ್ತು ಕರ್ಮಗಳ ವ್ಯತ್ಯಾಸಗಳಿಗೆ ಅನುಸಾರವಾಗಿ ಎಂಬ ಹೇಳಿಕೆಯಲ್ಲಿ
ಅಡಗಿರುವ ವೈಜ್ಞಾನಿಕ ಸತ್ಯವು ಈ ನಿರೂಪಣೆಯನ್ನು ಚೆನ್ನಾಗಿ ವಿವರಿಸುತ್ತದೆ. ಜೀವನು ಮಾಯೆಯ ತ್ರಿಗುಣಗಳಿಂದ ಹೇಗೆ ಬಂಧಿತನಾಗುತ್ತಾನೆ ಎಂಬುದನ್ನು ಈ ಹಿಂದೆಯೇ ನಾವು ನೋಡಿದ್ದೇವೆ. ಆ 3 ಗುಣಗಳು ಯಾವುವೆಂದರೆ ಸತ್ವ, ರಜ ಮತ್ತು ತಮಸ್ಸು. ಈ 3 ಗುಣಗಳ ಮೂಲಕ ಜೀವನು ಬಾಹ್ಯ ಪ್ರಪಂಚದಲ್ಲಿ ಪ್ರಕಟಗೊಳ್ಳುತ್ತಾನೆ. ಅವನವನ ಗುಣಗಳಿಗೆ ಸರಿಯಾಗಿ ಅವನವನ ಕರ್ಮಗಳಿಂದ ಅವನವನ ವರ್ಣವು ಬಂದಿದೆ. ಈ ಎಲ್ಲಾ ಕರ್ಮಗಳು ನಡೆಯುವುದು ಆತ್ಮನ ಸನ್ನಿಧಿಯಲ್ಲಿ. ಆತ್ಮಸ್ವರೂಪಿಯಾದ ಕೃಷ್ಣನು ತಾನೇ ಇದರ ಕರ್ತೃ ಎಂದು ಇಲ್ಲಿ ಹೇಳುತ್ತಾನೆ. ಹೇಗೆ ಸಾಗರವು ಎಲ್ಲ ದೊಡ್ಡ ಮತ್ತು ಚಿಕ್ಕ ಅಲೆಗಳಿಗೂ ನೆರೆಗಳಿಗೂ ಗುಳ್ಳೆಗಳಿಗೂ ತಾನೇ ಕರ್ತೃ ಎಂದುಕೊಳ್ಳುತ್ತದೋ, ಹೇಗೆ ಚಿನ್ನವು ಪ್ರಪಂಚದಲ್ಲಿನ ಎಲ್ಲ ಚಿನ್ನದ ಆಭರಣಗಳ ಸೃಷ್ಟಿಕರ್ತ ತಾನು ಎಂದು ಹೇಳಿಕೊಳ್ಳುತ್ತದೆಯೋ, ಹಾಗೆಯೇ ತಾನು ಚತುರ್ವರ್ಣದ ಕರ್ತೃ ಎಂದು ಭಗವಂತ ಹೇಳಿಕೊಂಡಿದ್ದಾನೆ. ಆದರೆ ಅದೇ ಸಮಯದಲ್ಲಿ ತನ್ನ ಅವ್ಯಯ ಹಾಗೂ ಅಕ್ಷರ ಸ್ವರೂಪದಿಂದ ತಾನು ಅಕರ್ತನೆಂದು ಹೇಳಿಕೊಳ್ಳುತ್ತಾನೆ. ಆದ್ದರಿಂದ ಭಗವಂತನು ಒಂದೇ ಉಸಿರಿನಲ್ಲಿ ನಾನೇ ಅದರ ಕರ್ತೃವಾದರೂ ನನ್ನನ್ನು ಅಕರ್ತನೆಂದು ತಿಳಿ ಎನ್ನುತ್ತಾನೆ. ವೇದಾಂತದಲ್ಲಿ ಇಂತಹ ವಿರೋಧಾಭಾಸಗಳು ಸಾಕಷ್ಟಿವೆ. ಎಲ್ಲಿಯವರೆಗೆ ನಾವು ಈ ಶಬ್ದಗಳ ಅರ್ಥವನ್ನು ಗಹನವಾಗಿ ವಿಚಾರ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅವು ಬಿಡಿಸಲಾರದ ಗಂಟಾಗಿ ಬಿಡುತ್ತವೆ. ಬಸ್ಸಿನಲ್ಲಿ ಕುಳಿತೆ 10 ಮೈಲು ದೂರದಲ್ಲಿರುವ ನಮ್ಮ ತಾಣವನ್ನು ಸೇರಿದೆವು, ನಾನು ರೈಲು ಹಿಡಿದು ಇಲ್ಲಿಗೆ ಬಂದೆ ಎಂಬಂತಹ ಮಾತುಗಳನ್ನು ಕೇಳುವಾಗ ಅಲ್ಲಿ ಅಡಗಿರುವ ಅರ್ಥವನ್ನು ನಾವು ಗ್ರಹಿಸುತ್ತೇವೆ. ಕುಳಿತೇ ನಾವು ಪ್ರಯಾಣ ಮಾಡಲಾರೆವು, ರೈಲನ್ನು ಹಿಡಿದು ಯಾರು ದೂರ ಹೋಗಲಾರರು. ಆದರೂ ಅದು ನಿಜ. ನಾವು ಬಸ್ಸಿನೊಳಗೋ ಇಲ್ಲವೇ ರೈಲಿನೊಳಗೋ ಪ್ರಯಾಣ ಮಾಡುವಾಗ ಓಡಾಡುವುದಿಲ್ಲ, ನಾವು ಕುಳಿತೇ ಇರುತ್ತೇವೆ. ಆದರೂ ನಮ್ಮ ಪ್ರಯಾಣ ಸಾಗಿರುತ್ತದೆ, ಏಕೆಂದರೆ ನಾವು ಕುಳಿತಿರುವ ವಾಹನ ಚಲಿಸುತ್ತಿರುತ್ತದೆ. ಬೇರೆ ಪದಗಳಲ್ಲಿ ಹೇಳಬಹುದಾದರೆ ವಾಹನದ ಚಲನೆ ನಮಗೂ ಅನ್ವಯಿಸುತ್ತದೆ. ಅಂತೆಯೇ ಮನಸ್ಸು ಮತ್ತು ಬುದ್ಧಿ ಮಾಡುವ ಕೆಲಸಗಳನ್ನು ನಾವು ಆತ್ಮನಲ್ಲಿ ಆರೋಪಿಸುತ್ತೇವೆ. ವಾಸ್ತವವಾಗಿ ಭಗವಂತನು ನಿರ್ಗುಣನು, ನಿಷ್ಕ್ರಿಯನು, ಅಕರ್ತನು ಮತ್ತು ಅಭೋಕ್ತೃನು. ಆದ್ದರಿಂದಲೇ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೆ ಸ್ಪೃಹಾ ಇತಿ ಮಾನ್ಯೋಭಿಜಾನಾತಿ ಕರ್ಮಭಿರ್ನ ಸಬಧ್ಯತೆ. ಆದ್ದರಿಂದಲೇ ನನಗೆ ಕರ್ಮಗಳು ಅಂಟುವುದಿಲ್ಲ, ಕರ್ಮ ಫಲಗಳಲ್ಲಿ ನನಗೆ ಅಪೇಕ್ಷೆಯೂ ಇಲ್ಲ. ಹೀಗೆ ನನ್ನನ್ನು ಯಾವನು ತಿಳಿದುಕೊಳ್ಳುವನೋ ಅಂತಹವನು ತನ್ನ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಯಾವಾಗಲೂ ನಿರ್ಮಲ ಮತ್ತು ನಿಷ್ಕಲ್ಮಶವಾದುದಕ್ಕೆ ಕಳಂಕವೇ ಬರುವುದಿಲ್ಲ. ಅಂತಹುದಕ್ಕೆ ಅಪೂರ್ಣತೆಯ ಭಾವವು ಇರದೇ ಇರುವುದರಿಂದ ಅಲ್ಲಿ ಯಾವುದೇ ಬಯಕೆಯೂ ಇಲ್ಲ. ಭಗವಂತನಾದ ಕೃಷ್ಣನು ಇಲ್ಲಿ ಕರ್ಮಗಳು ನನಗೆ ಅಂಟುವುದಿಲ್ಲ, ನನಗೆ ಕರ್ಮ ಫಲಗಳಲ್ಲೂ ಯಾವ ಕಾತರತೆಯೂ ಇಲ್ಲ ಎಂದು ಘೋಷಿಸುತ್ತಾನೆ. ಕರ್ಮ ಲೇಪ ಮತ್ತು ಬಯಕೆಗಳು ಅಹಂಕಾರಕ್ಕೆ ಸಂಬಂಧಪಟ್ಟವು. ಆತ್ಮನು ಮನಸ್ಸು ಮತ್ತು ಬುದ್ಧಿಯ ಮೂಲಕ ಕಾರ್ಯೋನ್ಮುಖನಾದಾಗ ಅಹಂಕಾರವು ಉಂಟಾಗುತ್ತದೆ. ಅಹಂಕಾರವು ನಾನಾ ರೀತಿಯ ಬಯಕೆಗಳಿಂದ ಏನೆಲ್ಲಾ ಕರ್ಮಗಳನ್ನು ಮಾಡಿ ಕೊನೆಗೆ ಕರ್ಮ ಲೇಪವನ್ನು ಅರ್ಥಾತ್ ಅಶಾಂತಿ ದುಃಖಗಳನ್ನು ಮಾಡಿಕೊಳ್ಳುತ್ತದೆ. ಈ ಉದಾಹರಣೆ ಇದನ್ನು ಸ್ಪಷ್ಟಗೊಳಿಸುವುದು. ಒಂದು ಪಾತ್ರೆಯ ನೀರಿನಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬ ನೀರಿನ ಸ್ಥಿತಿಯನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ. ನೀರು ಅಲುಗಾಡಿದಾಗ ಪ್ರತಿಬಿಂಬವು ಅಲುಗಾಡುತ್ತದೆ. ನೀರು ಕಪ್ಪಗಿದ್ದರೆ ಬಿಂಬವು ಮಂಕಾಗಿರುತ್ತದೆ. ಪ್ರತಿಬಿಂಬದ ಅಲುಗಾಡುವಿಕೆಯಾಗಲಿ ಅಥವಾ ಪ್ರತಿಬಿಂಬವು ಮಂಕಾಗಿರುವುದರಿಂದಾಗಲಿ ಮೂಲ ವಸ್ತುವಿನಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಸೂರ್ಯನ ಪ್ರಭೆಗೆ ಕುಂದೇನೂ ಬರುವುದಿಲ್ಲ. ಅಂತೆಯೇ ದುಷ್ಟ ಗುಣಗಳಾದ ಅಂತಃಕರಣವು ದುಷ್ಟ ಗುಣಗಳಿಂದ ಅಂತಃಕರಣವು ಹೊಲಸಾಗಿದ್ದರೆ ಆತ್ಮನಿಗೆ ಅದರಿಂದ ಏನೂ ಆಗುವುದಿಲ್ಲ. ನಾನಾ ಕರ್ಮಗಳನ್ನು ಮಾಡುವುದು ಅಹಂಕಾರವೇ, ಅವುಗಳ ಫಲವನ್ನು ಅನುಭವಿಸುವುದು ಅಹಂಕಾರವೇ. ಆತ್ಮನು ಅಕರ್ತನು, ಆದ್ದರಿಂದ ಅಭೋಕ್ತನೂ ಕೂಡ. ಈ ರೀತಿಯ ವಿವರಣೆ ನಿಜವಾಗಿಯೂ ಅರ್ಥವತ್ತಾದುದು ಮತ್ತು ಪ್ರಾಯೋಗಿಕವಾದುದು. ಆದರೆ
ಇದಕ್ಕೇನಾದರೂ ಆಧಾರವಿದೆಯೇ? ಕೇಳಿ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಇದನ್ನು ತಿಳಿದೇ ಹಿಂದಿನ ಮುಮುಕ್ಷುಗಳು ಕೂಡ ಕರ್ಮ ಮಾಡುತ್ತಿದ್ದರು. ಆದ್ದರಿಂದ ಹಿಂದಿನವರು ಪೂರ್ವದಲ್ಲೇ ಮಾಡಿದಂತೆ ನೀನು ಕೂಡ ಕರ್ಮವನ್ನು ಮಾಡು. ಆತ್ಮನು ಕರ್ಮ ಮಾಡುವುದೂ ಇಲ್ಲ, ಅವನಿಗೆ ಕರ್ಮ ಫಲದಲ್ಲಿ ಆಸಕ್ತಿಯೂ ಇಲ್ಲ ಎಂದು ತಿಳಿಯುವುದಾದರೆ ಆಗ ಅಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ನಾನಾ ರೀತಿಯ ಆಶೆಗಳಾಗಲಿ ಕರ್ತೃತ್ವ ಭಾವನೆಗಳಾಗಲಿ ಇರುವುದಿಲ್ಲ. ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದ ಕರ್ಮಯೋಗದ ವಿಧಾನವನ್ನು ಹಿಂದಿನ ಕಾಲದಲ್ಲಿ ಅನೇಕ ಬುದ್ಧಿವಂತ ಸಾಧಕರು ಅಭ್ಯಾಸ ಮಾಡುತ್ತಿದ್ದರು ಎಂದು ಕೃಷ್ಣನು ಹೇಳುತ್ತಾನೆ. ಸಂಕ್ಷೇಪದಲ್ಲಿ ಹೇಳುವುದಾದರೆ ಕರ್ಮಯೋಗವು ಹೊಸದೇನೂ ಅಲ್ಲ. ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳುವ ಎಲ್ಲರೂ ಅದೇ ವಿಧಿಯನ್ನು ಅನುಸರಿಸುತ್ತಿದ್ದರು ಎನ್ನಬಹುದು. ಕರ್ಮಯೋಗವನ್ನು ನೀನು ಅನುಸರಿಸು ಎಂದು ಹೇಳುತ್ತೀಯೇ ಮತ್ತು ಹಿಂದಿನವರು ಅದನ್ನೇ ಮಾಡುತ್ತಿದ್ದರು ಎಂದು ಹೇಳುತ್ತೀಯೇ, ಇದು ಏಕೆ? ಅರ್ಜುನನ ಈ ಪ್ರಶ್ನೆಗೆ ಭಗವಂತನು ಉತ್ತರವೀಯುತ್ತಾನೆ. ಏಕೆಂದರೆ ಸರಿಯಾದ ಕರ್ಮವೆಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟವಿದೆ. ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಕರ್ಮವು ಯಾವುದು, ಅಕರ್ಮವು ಯಾವುದು, ಈ ವಿಷಯದಲ್ಲಿ ಪಂಡಿತರೂ ಕೂಡ ಭ್ರಾಂತರಾಗಿರುವರು. ಆದ್ದರಿಂದ ನಿನಗೆ ಅದನ್ನು ಸರಿಯಾಗಿ ತಿಳಿಸುವೆನು, ಕರ್ಮ ಅಕರ್ಮದ ಸ್ವರೂಪವನ್ನು. ಇದನ್ನು ನೀನು ತಿಳಿದರೆ ಅಶುಭದಿಂದ, ಅಂದರೆ ಜನನ ಮರಣದ ಚಕ್ರವಾದ ಸಂಸಾರದಿಂದ ಬಿಡುಗಡೆ ಪಡೆಯುವೆ. ನಾವೆಲ್ಲ ಅರ್ಥ ಮಾಡಿಕೊಂಡಿರುವುದು ಕೈಕಾಲುಗಳನ್ನು ಓಡಾಡಿಸುವುದೇ ಕರ್ಮ ಎಂದು, ಅವು ಚಲಿಸದಿದ್ದರೆ ಅಕರ್ಮ ಎಂದು. ಬದುಕಿನ ಅನುದಿನದ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಈ ಕರ್ಮ ಮತ್ತು ಅಕರ್ಮಗಳ ಈ ನಿರೂಪಣೆಯು ಒಪ್ಪತಕ್ಕದ್ದೇ. ಆದರೆ ತತ್ವಶಾಸ್ತ್ರದ ದೃಷ್ಟಿಯಿಂದ ಕರ್ಮ ಮತ್ತು ಅಕರ್ಮಗಳ ರೂಪ ಮತ್ತು ನಿರೂಪಣೆಯು ಬೇರೆಯಾಗಿದೆ. ಆತ್ಮ ವಿಕಾಸದ ದೃಷ್ಟಿಯಿಂದ ಕರ್ಮವನ್ನು ಪರಿಗಣಿಸಿದಾಗ ಅದರ ಹಿಂದಿರುವ ಉದ್ದೇಶದಿಂದ ಮಾತ್ರ ಕರ್ಮವನ್ನು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಹೇಳಬಹುದು. ಬರೇ ಕರ್ಮವನ್ನು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಹೇಳಲಾಗದು. ಕರ್ಮದ ಗುಣವು ಅದರ ಹಿಂದಿನ ಉದ್ದೇಶವನ್ನು ಅವಲಂಬಿಸಿರುತ್ತದೆ. ಹಣ್ಣು ನೋಡಲು ಸುಂದರವಾಗಿದ್ದರೆ ಅದನ್ನು ಒಳ್ಳೆಯ ಹಣ್ಣು ಎಂದು ಹೇಳಲಾಗುವುದಿಲ್ಲ. ಅದು ಸೇವಿಸಲು ಯೋಗ್ಯವೋ ಇಲ್ಲವೋ ಎಂಬುದನ್ನು ನೋಡಬೇಕು. ಅದರಂತೆಯೇ ನೋಡಲು ಸುಂದರವಾಗಿ ಕಾಣುವ ಕೃತ್ಯವೊಂದನ್ನು ಒಳ್ಳೆಯ ಕರ್ಮ ಎಂದು ಹೇಳುವ ಹಾಗಿಲ್ಲ. ಆ ಕೃತ್ಯದ ಹಿಂದೆ ಕೀಳ್ಮಟ್ಟದ ಉದ್ದೇಶವಿದ್ದರೆ ಅದು ಪಾಪಕೃತ್ಯವಾಗಬಹುದು. ಆದ್ದರಿಂದಲೇ ಕರ್ಮ ಯಾವುದು, ಅಕರ್ಮ ಯಾವುದು ಎಂಬುದನ್ನು ನಿಷ್ಕರ್ಷಿಸುವಾಗ ಹಿಂದಿನ ದಾರ್ಶನಿಕ ಕವಿಗಳೂ ಗೊಂದಲಕ್ಕೆ ಒಳಗಾಗಿದ್ದಾರೆ ಎಂದು ಹೇಳಿರುವುದು. ಕಾವ್ಯ ರಚಿಸುವವರಿಗೆ ಇಂದಿನ ಕಾಲದಲ್ಲಿ ಕವಿ ಎಂಬ ಶಬ್ದವನ್ನು ಬಳಸುತ್ತೇವೆ. ಹಿಂದಿನ ಋಷಿಗಳನ್ನು ಮತ್ತು ಮುನಿಗಳನ್ನು ಈ ಹೆಸರಿನಿಂದಲೇ ಕರೆಯುತ್ತಿದ್ದರು. ಅಂಥವರೂ ಕೂಡ ಈ ಕರ್ಮದ ಬಗ್ಗೆ ಒಂದೊಂದು ಸಲ ಭ್ರಾಂತಿಗೊಳಗಾಗುತ್ತಿದ್ದರು. ಕರ್ಮ ಮತ್ತು ಅಕರ್ಮಗಳನ್ನು ನಿಷ್ಕರ್ಷಿಸುವ ಕಠಿಣ ಸಮಸ್ಯೆಯನ್ನು ಹೇಳಿದ ನಂತರ ಸರಿಯಾದ ಕರ್ಮ ಯಾವುದು, ಯಾವುದನ್ನು ತಿಳಿದರೆ ಎಲ್ಲಾ ಪಾಪಗಳಿಂದಲೂ ವಿಮೋಚನೆ ದೊರಕುತ್ತದೆ ಎಂಬುದನ್ನು ನಾನು ಹೇಳುತ್ತೇನೆ ಎಂದು ಪರಮಾತ್ಮನು ಹೇಳುತ್ತಾನೆ. ಚಲನೆಯೇ ಕರ್ಮ, ಅದರ ವಿರುದ್ಧವಾದುದೇ, ಅಂದರೆ ಸುಮ್ಮನೆ ಕುಳಿತುಕೊಳ್ಳುವುದೇ ಅಕರ್ಮ ಎಂಬುದು ಸಾಮಾನ್ಯ ಅನಿಸಿಕೆ. ಈ ವಿಷಯದಲ್ಲಿ ಕಲಿಯುವುದೇನಿದೆ? ಆದರೆ ಕಲಿಯುವಂಥದ್ದು ಬಹಳವಿದೆ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಸರಿಯಾದ ಕರ್ಮದ ನಿಜ ಸ್ವರೂಪದ ಬಗ್ಗೆ ತಿಳಿಯಬೇಕಾಗಿದೆ. ಅಂತೆಯೇ ವಿಕರ್ಮ ಅಂದರೆ ನಿಷಿದ್ಧವಾದ ಕರ್ಮದ ಬಗ್ಗೆಯೂ ಮತ್ತು ಅಕರ್ಮದ ಬಗ್ಗೆಯೂ ತಿಳಿಯುವುದಿದೆ. ಕರ್ಮದ ಗತಿಯನ್ನು ಹೇಳುವುದು ಬಹು ಕಷ್ಟ.
ವ್ಯಕ್ತಿಯು ಜೀವಂತ ಇದ್ದಾನೆ ಎಂದರೆ ಅವನ ಇಂದ್ರಿಯಗಳು ಚಟುವಟಿಕೆಯನ್ನು ತೋರಿಸುತ್ತಿರಬೇಕು. ಎಲ್ಲಿ ಚಟುವಟಿಕೆಯು ಕೊನೆಗೊಂಡಿದೆಯೋ ಅವನು ಸತ್ತಂತೆಯೇ. ಚಟುವಟಿಕೆಯ ಬದುಕಿನಲ್ಲಿ ಮಾತ್ರ ನಾವು ಪ್ರಗತಿ ಹೊಂದಬಹುದು, ಇಲ್ಲವೇ ವಿನಾಶ ಹೊಂದಬಹುದು. ನಿಂತ ನೀರಿನ ಮಡು ಕೊಳೆತು ಶೀಘ್ರದಲ್ಲೇ ನಾರುತ್ತದೆ, ಆದರೆ ಹರಿಯುವ ನೀರು ಯಾವಾಗಲೂ ಸ್ವಚ್ಛವಾಗಿ ಶುದ್ಧವಾಗಿರುತ್ತದೆ. ಬದುಕು ಚೈತನ್ಯ ಭರಿತವಾದ್ದರಿಂದ ಒಂದು ಕ್ಷಣವೂ ನಮಗೆ ಸುಮ್ಮನಿರುವುದು ಸಾಧ್ಯವಿಲ್ಲ. ಜೀವ ಇರುವವರೆಗೂ ಸಂಪೂರ್ಣವಾಗಿ ಚಟುವಟಿಕೆಗಳನ್ನು ನಿಲ್ಲಿಸಲು ಅಸಾಧ್ಯ. ಆದ್ದರಿಂದ ಚಟುವಟಿಕೆಯೇ ಬದುಕಿನ ಸಂಕೇತ. ಜೀವನ ಪೂರ್ತಿ ಚಟುವಟಿಕೆಯಿಂದ ಕೂಡಿರಬೇಕಾಗಿಯೇ ಇರುವುದರಿಂದ ಮನುಷ್ಯನು ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರದು ಎಂಬುದನ್ನೆಲ್ಲ ನಮ್ಮ ಋಷಿಗಳು ಕಂಡುಕೊಂಡಿದ್ದಾರೆ. ಆ ವಿಂಗಡಣೆಯೇ ಹೀಗಿದೆ. ಬದುಕಿನಲ್ಲಿ ಎರಡು ಭಾಗ, ಒಂದು ಜಡತ್ವದಿಂದಿರುವುದು ಅಥವಾ ಚಟುವಟಿಕೆಯಿಂದ ಇರುವುದು. ಈ ಚಟುವಟಿಕೆಯಿಂದ ಇರುವುದನ್ನೇ ಋಷಿಗಳು ಅಕರ್ಮ ಎಂದು ಕರೆದರು. ಈ ಅಕರ್ಮದಲ್ಲಿಯೂ ಎರಡು ಭಾಗ, ಒಂದು ಕರ್ಮ ಅಂದರೆ ಮಾಡಬೇಕಾದ ಕರ್ಮ, ಇನ್ನೊಂದು ವಿಕರ್ಮ ಅಂದರೆ ನಿಷಿದ್ಧವಾದ ಕರ್ಮ. ಇನ್ನು ಮಾಡಬೇಕಾದ ಕರ್ಮಗಳಲ್ಲಿ ಮೂರು ವಿಧ. ಒಂದು ನಿತ್ಯ ಅಂದರೆ ಪ್ರತಿದಿನದ ಕರ್ತವ್ಯಗಳು, ಎರಡನೆಯದು ನೈಮಿತ್ತಿಕ ಅಂದರೆ ವಿಶೇಷ ಕರ್ತವ್ಯಗಳು, ಮೂರನೆಯದು ಕಾಮ್ಯ ಅಂದರೆ ಕಾಮ್ಯ ಕರ್ಮಗಳು. ಬದುಕಿನಲ್ಲಿ ಚಟುವಟಿಕೆಯ ಗಳಿಗೆಗಳು ಮತ್ತು ಜಡತ್ವದಿಂದಿರುವ ಗಳಿಗೆಗಳು ಎರಡೂ ಇರುತ್ತವೆ. ಜಡತೆಯ ಮೂಲಕ ಪ್ರಗತಿಯೂ ಸಾಧ್ಯವಿಲ್ಲ, ಅವನತಿಯೂ ಸಾಧ್ಯವಿಲ್ಲ. ಸುಷುಪ್ತಿಯ ಜಡ ಅವಸ್ಥೆಯಲ್ಲಿ ಏನನ್ನೂ ಸಾಧಿಸಲಾಗದು. ಅದು ವ್ಯಕ್ತಿಯ ವಿಕಾಸದಲ್ಲಿ ಆತನ ಪ್ರಗತಿಗೆ ಪೋಷಕವಾಗಿಯಾಗಲಿ ಇಲ್ಲವೇ ಮಾರಕವಾಗಿಯಾಗಲಿ ಇರುವುದಿಲ್ಲ. ಚಟುವಟಿಕೆಯು ಮನುಷ್ಯನನ್ನು ಸೃಜನಾತ್ಮಕನನ್ನಾಗಿ ಮಾಡುತ್ತದೆ. ಆಗ ನಾವು ಯಾವ ರೀತಿಯ ಚಟುವಟಿಕೆಯಲ್ಲಿ ನಿರತರಾಗಿರುತ್ತೇವೆ ಎಂಬುದು ಬಹಳ ಮುಖ್ಯ. ಚಟುವಟಿಕೆಯು ರಚನಾತ್ಮಕವಾಗಿರಬಹುದು, ಇಲ್ಲವೇ ವಿನಾಶಕಾರಿಯಾಗಿರಬಹುದು. ವ್ಯಕ್ತಿಯ ವಿಕಾಸಕ್ಕೆ ಪೋಷಕವಾದ ರಚನಾತ್ಮಕ ಚಟುವಟಿಕೆಗಳನ್ನು ಇಲ್ಲಿ ಕರ್ಮ ಎನ್ನುವುದು. ವಿನಾಶಕಾರಿ ಚಟುವಟಿಕೆಗಳನ್ನು ಶಾಸ್ತ್ರವು ಸಂಪೂರ್ಣವಾಗಿ ಖಂಡಿಸುತ್ತದೆ, ಏಕೆಂದರೆ ಅವುಗಳು ವ್ಯಕ್ತಿಯನ್ನು ಕರ್ತವ್ಯ ವಿಮುಖನನ್ನಾಗಿ ಮಾಡುತ್ತವೆ. ಧರ್ಮ ಗ್ರಂಥಗಳಲ್ಲಿ ಅವುಗಳನ್ನು ವಿಕರ್ಮ ಎನ್ನುತ್ತಾರೆ. ರಚನಾತ್ಮಕ ಕ್ರಿಯೆಗಳು ಅಂದರೆ ಕರ್ಮಗಳು ಮೂರು ಬಗೆ: ನಿತ್ಯ ನಿರಂತರ ಮಾಡುವ ಕರ್ತವ್ಯಗಳು, ನೈಮಿತ್ತಿಕ ಅಂದರೆ ವಿಶೇಷ ಸಮಯಗಳಲ್ಲಿ ಮಾಡುವ ಕರ್ತವ್ಯಗಳು, ಮತ್ತು ಕಾಮ್ಯ ಪ್ರತಿಫಲಾಪೇಕ್ಷೆಯಿಂದ ಮಾಡುವ ಕೆಲಸಗಳು. ಪುರಾತನ ಶಾಸ್ತ್ರ ಸಿದ್ಧಾಂತವನ್ನೇ ಕೃಷ್ಣನು ಇಲ್ಲಿ ವಿಶದವಾಗಿ ವ್ಯಾಖ್ಯಾನಿಸುತ್ತಾ ಇದ್ದಾನೆ. ನಿರಂತರ ಚಟುವಟಿಕೆಗಳನ್ನು ಕರ್ಮ ಮತ್ತು ವಿಕರ್ಮ ಎಂದು ಎರಡು ಪ್ರಮುಖ ಭಾಗಗಳಾಗಿ ವಿಭಜಿಸಬಹುದು. ವಿಕರ್ಮವನ್ನು ತ್ಯಜಿಸಿ ರಚನಾತ್ಮಕ ಹಾಗೂ ಸೃಜನಾತ್ಮಕ ಕರ್ಮಗಳನ್ನು ಮಾಡು ಎಂದು ಕೃಷ್ಣನು ಅರ್ಜುನನಿಗೆ ಉಪದೇಶಿಸುತ್ತಾನೆ. ಅಕರ್ಮವನ್ನು ಸಂಪೂರ್ಣವಾಗಿ ತ್ಯಜಿಸು ಎಂದು ಹೇಳುತ್ತಾನೆ. ಪರಿಪೂರ್ಣ ಶಾಂತಿಯ ಬದುಕನ್ನು ಬಾಳಲು ಪ್ರಯತ್ನಿಸುತ್ತಿರುವ ಪ್ರತಿ ಸಾಧಕನು ಈ ಮೂರು ಕರ್ಮಗಳನ್ನು ತಿಳಿಯಲೇಬೇಕು. ಈ ವಿಂಗಡಣೆಯನ್ನು ಇಷ್ಟು ಸ್ಪಷ್ಟವಾಗಿ ಸೂಚಿಸಿದ್ದರೂ ಸಾಧಾರಣ ವ್ಯಕ್ತಿಗೆ ಒಂದೊಂದರ ವ್ಯತ್ಯಾಸ ತಿಳಿಯುವುದು ಅಷ್ಟು ಸುಲಭವಲ್ಲ. ಏಕೆಂದರೆ ಕರ್ಮದ ವಿಷಯ ಬಹಳ ಗಹನವಾದುದು ಎಂದು ಕೃಷ್ಣನೇ ಹೇಳುತ್ತಾನೆ. ಇದರಿಂದ ಏನನ್ನು ತಿಳಿದಂತಾಯಿತೆಂದರೆ, ಯಾವುದೇ ಕರ್ಮವನ್ನು ಮೇಲ್ನೋಟದಿಂದ ನಿರ್ಧರಿಸಲು ಸಾಧ್ಯವಿಲ್ಲ. ಅದರ ಹಿಂದಿರುವ ಉದ್ದೇಶವೇನು ಎಂಬುದನ್ನು ಪರಿಗಣಿಸಿ ಅದನ್ನು ನಿರ್ಧರಿಸಬೇಕು. ಕರ್ಮದ ಹಿಂದಿನ ಉದ್ದೇಶವು ಶುದ್ಧವಾಗಿದ್ದು ರಚನಾತ್ಮಕವಾಗಿದ್ದರೆ ಅಂತಹ ಕರ್ಮವು ಪುಣ್ಯ ಕರ್ಮವೆನಿಸುತ್ತದೆ. ಕರ್ಮಗಳ ಮೌಲ್ಯಮಾಪನ ಮಾಡುವಾಗ ವ್ಯಕ್ತಿಯ ಭಾವನೆಯು ಪ್ರಧಾನ ಅಂಶವಾದ್ದರಿಂದ ಕರ್ಮವನ್ನು ನಿರ್ಧರಿಸುವ ಕೆಲಸ ಬಹಳ ಕಷ್ಟಕರವಾದುದು ಎಂಬ ಕೃಷ್ಣನ ಮಾತನ್ನು ಒಪ್ಪಲೇಬೇಕು. ಹಾಗಾದರೆ ಕರ್ಮ ರಹಸ್ಯವನ್ನು ತಿಳಿದವನು ಯಾರು? ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃತ್ಸ್ನ ಕರ್ಮ ಕೃತ. ಯಾವನು ಕರ್ಮದಲ್ಲಿ ಅಕರ್ಮವನ್ನು ಕಾಣುತ್ತಾನೋ ಮತ್ತು ಅಕರ್ಮದಲ್ಲಿ ಕರ್ಮವನ್ನು ಕಾಣುತ್ತಾನೋ ಅಂತಹವನು ಜನರಲ್ಲಿ ಬುದ್ಧಿವಂತನು. ಅವನೇ ಯೋಗಿಯು. ಅವನು ಎಲ್ಲ ಕರ್ಮಗಳನ್ನು ಮಾಡಿದಂತೆ. ಹೀಗೆ ಸರಿಯಾದ ರೀತಿಯ ಕರ್ಮಗಳನ್ನು
ವ್ಯಕ್ತಿಯು ಸಾಕಷ್ಟು ದೀರ್ಘಕಾಲ ಮಾಡಿಕೊಂಡು ಬದುಕುವುದಾದರೆ ಅವನು ಪರಿಪೂರ್ಣತೆಯ ಸ್ಥಿತಿಯನ್ನು ಪಡೆಯುವುದು ಯಾವಾಗ? ಇದಕ್ಕೆ ಉತ್ತರ ಈ ಶ್ಲೋಕದಲ್ಲಿದೆ. ಬುದ್ಧಿಯಲ್ಲಿ ಹುದುಗಿರುವ ನಾನಾ ರೀತಿಯ ಬಯಕೆಗಳು ಬಾಹ್ಯ ಪ್ರಪಂಚದಲ್ಲಿ ಸ್ಥೂಲವಾಗಿ ಪ್ರಕಟಗೊಳ್ಳುವುದೇ ಕರ್ಮ ಎಂಬುದಾಗಿ ನಾವು ತಿಳಿದಿದ್ದೇವೆ. ಸಂಪೂರ್ಣವಾಗಿ ಕರ್ಮರಹಿತ ಸ್ಥಿತಿಯೇ ಮೋಕ್ಷ. ಬುದ್ಧಿವಂತ ವ್ಯಕ್ತಿಯು ತನ್ನ ಇಂದ್ರಿಯಗಳು ಸುಮ್ಮನಿದ್ದರೂ ಮನಸ್ಸು ಮತ್ತು ಬುದ್ಧಿಯು ಚಟುವಟಿಕೆಯಿಂದ ಇರುವುದನ್ನು ನೋಡುತ್ತಾನೆ. ಅಲ್ಲದೆ ಮನಸ್ಸು ಮತ್ತು ಬುದ್ಧಿಗಳು ಕೆಲಸ ಮಾಡುತ್ತಿದ್ದರೂ ತಾನು ಅವುಗಳನ್ನು ಸಾಕ್ಷೀಭಾವದಿಂದ ನೋಡುತ್ತಾ ಅಕರ್ಮದಿಂದ ಇರುತ್ತಾನೆ. ಅಂತಃಕರಣವು ಸತ್ವ ಸಂಪನ್ನವಾದಾಗ ಈ ಸ್ಥಿತಿಯು ಬರುತ್ತದೆ. ಅಂತಹ ವ್ಯಕ್ತಿಯು ಸಮಚಿತ್ತತೆಯನ್ನು ಗಳಿಸಿರುತ್ತಾನೆ. ಇದು ಆತ್ಮಚಿಂತನೆಗೆ ಅತ್ಯಗತ್ಯವಾದ ಅಂತಃಕರಣ. ಕೆಲವರ ನಂಬಿಕೆಯಂತೆ ಸರಿಯಾದ ಕರ್ಮದಿಂದಲೇ ಮೋಕ್ಷ ಸಾಧ್ಯವಿಲ್ಲ. ಇದು ಅಸಾಧ್ಯ ಕೂಡ. ಅದೂ ಕೂಡ ಬಯಕೆಯ ಕೂಸು. ಕರ್ಮ ಮಾಡುವುದರಿಂದ ಬಯಕೆಗಳನ್ನು ಪೂರೈಸಬಹುದು. ಆದರೆ ಕರ್ಮದ ಮೂಲಕ ಪೂರ್ಣ ಆನಂದವನ್ನು ಗಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಕರ್ಮದ ಆರಂಭವೂ ಅಂತ್ಯವೂ ಕರ್ಮವು ಆರಂಭವೂ ಅಂತ್ಯವೂ ಉಳ್ಳದ್ದು. ಅದರ ಮೂಲಕ ಅಂತ್ಯವಿಲ್ಲದ ನಾಶರಹಿತವಾದ ಆನಂದವನ್ನು ಗಳಿಸಲು ಸಾಧ್ಯವೇ ಇಲ್ಲ. ಭಕ್ತಿಯಿಂದ ಹಾಗೂ ಸಮರ್ಪಣಾ ಮನೋಭಾವದಿಂದ ಮಾಡುವ ಕರ್ಮವು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಅಂತಹ ವ್ಯಕ್ತಿಯು ತನ್ನೊಳಗೆ ಹಾಗೂ ತನ್ನ ಹೊರಗೆ ಆಗುತ್ತಿರುವುದನ್ನೆಲ್ಲ ನಿರ್ಲಿಪ್ತ ವೀಕ್ಷಕನಂತೆ ಗಮನಿಸುತ್ತಿರುತ್ತಾನೆ ಎಂದು ಶಂಕರರು ಹಾಗೂ ಇತರ ಆಚಾರ್ಯರು ಪದೇ ಪದೇ ಹೇಳುತ್ತಲೇ ಇದ್ದಾರೆ. ಹೀಗೆ ವ್ಯಕ್ತಿಯು ನಿರಾಸಕ್ತ ಹಾಗೂ ನಿರ್ಲಿಪ್ತ ಮನೋಭಾವದಿಂದ ತನ್ನ ಕೆಲಸಗಳನ್ನೆಲ್ಲ ಮಾಡುವುದರಿಂದ ಅವನ ಮನಸ್ಸು ಧ್ಯಾನ ಮಾಡಲು ಯೋಗ್ಯವಾಗುತ್ತದೆ. ವ್ಯಕ್ತಿಯು ನಿರ್ಲಿಪ್ತನಾಗಿ ಕುಳಿತಿರುವುದನ್ನು ಕಂಡು ಅವನು ಜಡನಾಗಿದ್ದಾನೆ ಎಂದು ನಾವು ನಿರ್ಣಯಿಸಬಾರದು. ದೈಹಿಕವಾಗಿ ಚಟುವಟಿಕೆಯಿಂದಿಲ್ಲದ ಮಾತ್ರಕ್ಕೆ ವ್ಯಕ್ತಿಯನ್ನು ಸೋಮಾರಿ ಎನ್ನಲಾಗದು. ನಾವು ತೀವ್ರವಾಗಿ ಆಲೋಚಿಸುವಾಗ, ನಾವು ಸೃಜನಾತ್ಮಕವಾಗಿ ದೀರ್ಘ ಆಲೋಚನೆಯಲ್ಲಿದ್ದಾಗ ನಾವು ಸಾಧಾರಣವಾಗಿ ದೈಹಿಕವಾಗಿ ಚಟುವಟಿಕೆ ಇಲ್ಲದೆ ಶಾಂತರಾಗಿರುತ್ತೇವೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಆದ್ದರಿಂದ ದೈಹಿಕವಾಗಿ ಚಟುವಟಿಕೆಯನ್ನು ವ್ಯಕ್ತಪಡಿಸದ ಎಷ್ಟೋ ಜನ ಬೌದ್ಧಿಕವಾಗಿ ಆಳವಾಗಿ ವಿಚಾರ ಮಾಡುತ್ತಿರಬಹುದು. ಬೋಧಿ ವೃಕ್ಷದ ಕೆಳಗೆ ಕುಳಿತ ಬುದ್ಧ, ಕುಂಚ ಹಿಡಿದ ಕಲೆಗಾರ, ವಾದ್ಯ ನುಡಿಸುವ ಸಂಗೀತಗಾರ, ಮೇಜಿನ ಮುಂದೆ ಕುಳಿತ ಬರಹಗಾರ, ಇವರೆಲ್ಲರೂ ತಮ್ಮ ಚಟುವಟಿಕೆಗಳ ಮಧ್ಯೆ ಸುಮ್ಮನಾಗುತ್ತಾರೆ. ಅಕರ್ಮವೆಂದು ಕರೆಯಲ್ಪಡುವ ಚಟುವಟಿಕೆ ಇಲ್ಲದ ಸ್ಥಿತಿಯಲ್ಲಿ ಅವರು ಇರುತ್ತಾರೆ. ಅಂತಹ ಕ್ಷಣಗಳಲ್ಲಿ ತಮ್ಮ ಕಲೆಯ ಹಾಗೂ ಸಾಹಿತ್ಯದ ಸೃಜನಾತ್ಮಕ ಕೃತಿಗಳನ್ನೆಲ್ಲ ಮೂಡಿಸುತ್ತಾರೆ. ಇಂತಹ ಕ್ಷಣಗಳು ಅವರು ಜಡತ್ವದಲ್ಲಿರುವ ಕ್ಷಣಗಳಲ್ಲ, ಬದಲಾಗಿ ಅದು ಮನಸ್ಸು ಮತ್ತು ಬುದ್ಧಿ ಇವೆರಡು ಅತಿ ತೀಕ್ಷ್ಣತೆಯಿಂದ ಕೆಲಸ ಮಾಡುವ ಸ್ಥಿತಿ. ಹೀಗೆ ಅಂತರ್ದರ್ಶನ ಮಾಡಿಕೊಳ್ಳುವ ಸಾಮರ್ಥ್ಯವುಳ್ಳವರು ಸುಲಭವಾಗಿ ಅಕರ್ಮದಲ್ಲೂ ಕರ್ಮ ಮಾಡುವುದನ್ನು ನಾವು ಕಾಣಬಹುದು. ಇಂತಹವರು ಬಾಹ್ಯ ಪ್ರಪಂಚದಲ್ಲಿ ಇಂದ್ರಿಯಗಳ ಮೂಲಕ ಕ್ರಿಯಾತ್ಮಕರಾಗಿದ್ದರೂ ಸಹ ಆ ಚಟುವಟಿಕೆಗಳಿಂದ ಬಂಧಿತರಾಗದೆ ತಮ್ಮ ಚಟುವಟಿಕೆಗಳನ್ನು ಸಾಕ್ಷಿಯಾಗಿ ಗಮನಿಸುತ್ತಾರೆ. ಉದಾಹರಣೆಗೆ, ನಾನು ಬರೆಯುವಾಗ ನನ್ನ ಕೈಯ ಬೆರಳುಗಳು ಲೇಖನಿಯನ್ನು ಓರೆಯಾಗಿ ಹಿಡಿದು ಅಕ್ಷರಗಳನ್ನು ಬರೆಯುತ್ತಾ ಚಲಿಸುವುದನ್ನು ನನ್ನ ಕಣ್ಣುಗಳು ವೀಕ್ಷಿಸುವಂತೆ. ಹೀಗೆ ಎಲ್ಲ ಚಟುವಟಿಕೆಗಳಲ್ಲೂ ಈ ರೀತಿ ಸಾಕ್ಷೀಭಾವದಿಂದಿರಲು ಸಾಧ್ಯವಿದೆ. ಸಮಾಜದ ಎಲ್ಲರೊಡನಾಗಲಿ ಇಲ್ಲವೇ ಸ್ವತಃ ತಾನೊಬ್ಬನೇ ಕಾರ್ಯೋನ್ಮುಖನಾಗಿದ್ದಾಗ ಈ ರೀತಿಯ ಭಾವದಿಂದ ಕೆಲಸ ಮಾಡಬೇಕು. ಇಂತಹ ಸಾಮರ್ಥ್ಯವುಳ್ಳವರು ಯಾವುದೇ ಚಟುವಟಿಕೆಗಳಲ್ಲಿ ನಿರತರಾಗಿದ್ದರೂ ಸಹ ಚಟುವಟಿಕೆಗಳನ್ನು ಸಾಕ್ಷೀಭಾವದಿಂದ ನೋಡುತ್ತಾ ಅಕರ್ಮಿಗಳಾಗೇ ಇರುತ್ತಾರೆ. ಉಗಿ ಬಂಡಿ ಓಡುತ್ತದೆ, ಆದರೆ ಉಗಿ ಓಡುವುದಿಲ್ಲ. ವಿದ್ಯುತ್ ಬೀಸಣಿಗೆ ತಿರುಗುತ್ತದೆ, ಆದರೆ ವಿದ್ಯುತ್ ಶಕ್ತಿಗೆ ಚಲನೆಯಿಲ್ಲ. ಸೌದೆ ಉರಿಯುತ್ತಿದೆ, ಆದರೆ ಬೆಂಕಿಯಲ್ಲ. ಶರೀರ, ಮನಸ್ಸು ಮತ್ತು ಬುದ್ಧಿ ಕಾರ್ಯೋನ್ಮುಖವಾಗಿ ಕರ್ಮ ಮಾಡುತ್ತವೆ, ಆದರೆ ಆತ್ಮನಲ್ಲ. ಯಾವನು ಹೀಗೆ ತನ್ನಿಂದ ಹೊರತಾಗಿ ನಿಂತು ಅಕರ್ಮದಲ್ಲಿ ಚಟುವಟಿಕೆಯನ್ನು ಅಂದರೆ ಕರ್ಮವನ್ನು ಮತ್ತು ಅತಿಯಾದ ಚಟುವಟಿಕೆಯಲ್ಲಿ ಅಕರ್ಮವನ್ನು ನೋಡುತ್ತಾನೋ ಅಂತಹವನನ್ನು ಬುದ್ಧಿಮಾನ್ ಎನ್ನುತ್ತಾರೆ. ಚುಟುಕಿನಲ್ಲಿ ಹೇಳುವುದಾದರೆ
ಕಾಮನಾರಹಿತ ಕರ್ಮಗಳನ್ನು ಸಮರ್ಪಣಾ ಮನೋಭಾವದಿಂದ ಮಾಡುವುದಾದರೆ ನಮ್ಮ ಅಂತಃಕರಣ ಶುದ್ಧಿಯಾಗಿ ಬುದ್ಧಿಯು ಹೊಸ ತೀಕ್ಷ್ಣತೆಯನ್ನು ಗಳಿಸುತ್ತದೆ. ಆವಾಗ ಸಾಕ್ಷಿ ಭಾವವು ತಾನಾಗಿಯೇ ಬೆಳೆದು ಬಿಡುವುದು. ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ನೋಡುವವನನ್ನು ಇಲ್ಲಿ ಸ್ತುತಿಸಲಾಗಿದೆ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. ಯಾರ ಕರ್ಮಗಳು ಬಯಕೆಗಳಿಂದ ಮತ್ತು ಸಂಕಲ್ಪಗಳಿಂದ ವರ್ಜಿತವಾಗಿವೆಯೋ ಮತ್ತು ಜ್ಞಾನಾಗ್ನಿಯಿಂದ ದಹಿಸಲ್ಪಟ್ಟಿದೆಯೋ ಅಂತಹವನನ್ನು ಬುದ್ಧಿವಂತನೆಂದು ತಿಳಿದವರು ಹೇಳುತ್ತಾರೆ. ಫಲಾಪೇಕ್ಷೆಯಿಲ್ಲದೆ ಯಾವನು ತನ್ನ ಎಲ್ಲಾ ಕರ್ಮಗಳನ್ನು ಮಾಡುತ್ತಾನೋ ಅಂತಹ ವ್ಯಕ್ತಿಯನ್ನು ಪರಿಪೂರ್ಣ ವ್ಯಕ್ತಿ ಎನ್ನುತ್ತಾರೆ. ಯಾವುದೇ ಕೆಲಸದಲ್ಲಿ ಅವನಿಗೆ ಪೂರ್ವಯೋಜನೆಯಿಲ್ಲ. ಸ್ಫೂರ್ತಿಯುತವಾಗಿ ಕೆಲಸ ಮಾಡುವವನು ಅವನು. ಕೆಲಸದಲ್ಲಿ ಪೂರ್ವ ಯೋಜನೆಯನ್ನು ಮಾಡಿಕೊಂಡರೆ ಅದು ಸ್ಫೂರ್ತಿ ಹಾಗೂ ಉತ್ಸಾಹವನ್ನು ಕುಗ್ಗಿಸುತ್ತದೆ. ಫಲವನ್ನು ಬಯಸಿ ಮಾಡುವ ಕರ್ಮಗಳೆಲ್ಲವೂ ನಮ್ಮ ಸಾಮರ್ಥ್ಯವನ್ನು ಹೇಗೆ ಒಡಗಿಸುತ್ತವೆ ಎಂಬುದನ್ನು ನಾವು ಹಿಂದೆಯೇ ಚರ್ಚಿಸಿದ್ದೇವಷ್ಟೇ. ಕರ್ಮದ ಫಲವು ಭವಿಷ್ಯದಲ್ಲಿ ದೊರೆಯುವುದರಿಂದ ಆ ಭವಿಷ್ಯದ ಫಲದತ್ತ ದೃಷ್ಟಿಯಿಡುವುದು ಎಂದರೆ ವರ್ತಮಾನದಿಂದ ನಾವು ವಂಚಿತರಾದಂತೆ. ಹಿಂದಿನ ಕಾರ್ಯವು ಯಾವುದೋ ಅದನ್ನು ಪ್ರಾಮಾಣಿಕವಾಗಿ ಮಾಡುವುದಾದರೆ ಅದು ಯಶಸ್ವಿಯಾಗಿ ಫಲಕಾರಿಯಾಗುವುದು ಖಂಡಿತ. ಪೂರ್ವ ಯೋಜನೆ ಇಲ್ಲದೆ ಅಥವಾ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾವಾತನು ಕರ್ಮ ಮಾಡುತ್ತಾನೋ ಅಂತಹವನು ಪರಿಪೂರ್ಣ ವ್ಯಕ್ತಿ ಎಂದು ಕೃಷ್ಣನು ಹೇಳುತ್ತಾನೆ. ಈ ಎರಡು ಅರ್ಹತೆಗಳಿದ್ದರೆ ಮನುಷ್ಯನಿಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡಿದ್ದು ಶಾಂತಿಯಿಂದ ಬದುಕಲು ಸಾಧ್ಯ. ಪೂರ್ವ ಯೋಜನೆ ಇಲ್ಲದೆ ಮತ್ತು ಬಯಕೆ ಇಲ್ಲದೆ ಎಂದು ಸೂಚಿಸಿದಾಗ ವ್ಯಕ್ತಿಯು ತನ್ನ ವಿವೇಕವನ್ನು ಬಳಸದೆ ತನ್ನ ಚಟುವಟಿಕೆಗಳನ್ನು ಯೋಜಿಸದೆ ಕೆಲಸ ಮಾಡಬೇಕು ಎಂದು ಅರ್ಥವಲ್ಲ. ಆತ ಕಾರ್ಯೋನ್ಮುಖನಾದಾಗ ತನ್ನ ಸಾಮರ್ಥ್ಯವನ್ನು ಮತ್ತು ಶಕ್ತಿಯನ್ನು ದುಂದು ಮಾಡದೆ ತನ್ನ ಕಾರ್ಯದ ಫಲವೇನಾಗುತ್ತದೆ ಎಂದು ಭಯಪಡದೆ ಕೆಲಸ ಮಾಡಬೇಕು ಎಂದರ್ಥ. ವೇದಾಂತವು ಮಾನವನ ಬುದ್ಧಿಯನ್ನು ಎಂದೂ ಕಡೆಗಣಿಸುವುದಿಲ್ಲ. ಗೀತೆಯಲ್ಲಿ ಉಪದೇಶಿಸುವ ಜೀವನ ಧರ್ಮದ ಮೂಲಕ ನಾವು ಹೆಚ್ಚು ಸಮರ್ಥರಾಗಿ ಕಾರ್ಯೋನ್ಮುಖರಾಗಬಹುದು, ಸ್ಫೂರ್ತಿಯುತವಾದ ಬಾಳನ್ನು ಬಾಳಬಹುದು. ಹೀಗೆ ಯಾವ ವ್ಯಕ್ತಿಯು ತಿಳುವಳಿಕೆಯಿಂದ ಕೆಲಸಗಳನ್ನು ಮಾಡುತ್ತಾ ಬದುಕುತ್ತಾನೋ ಅವನು ಕೆಲಸದಲ್ಲಿ ಪೂರ್ಣ ಮನಸ್ಸಿಟ್ಟು ಅದರಲ್ಲೇ ಒಂದಾಗಿ ಇರುವುದರಿಂದ ಅವನಿಗೆ ಕರ್ಮ ಬಂಧನವಿಲ್ಲ. ನಮ್ಮ ಮನಸ್ಸು ಕೆಲಸ ಮಾಡುವುದರಲ್ಲಿ ಪೂರ್ತಿ ನಿಲ್ಲದೆ ಭವಿಷ್ಯದ ಕಾತರತೆ ಅಥವಾ ಹಿಂದಿನ ಚಿಂತೆಯಿಂದ ತನ್ನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಹಾಳು ಮಾಡಿಕೊಳ್ಳುತ್ತದೆ. ಆದರೆ ಪಂಡಿತನು ಮಾತ್ರ ಕೆಲಸ ಮಾಡುತ್ತಿದ್ದು ಶಾಂತಿಯಿಂದಿರುತ್ತಾನೆ. ಕ್ರಿಯಾತ್ಮಕನಾದ ಪ್ರಾಜ್ಞನ ಮಾನಸಿಕ ಚಿತ್ರವನ್ನು ರೂಪಿಸುವ ಮೂಲಕ ಅರ್ಜುನನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎಂತಹ ಮಾನಸಿಕ ಭಾವನೆ ಮತ್ತು ಬೌದ್ಧಿಕ ಸಮಾಧಾನ ಹೊಂದಿದ್ದು ಕಾರ್ಯೋನ್ಮುಖನಾಗಬೇಕು ಎಂಬುದನ್ನು ಕೃಷ್ಣನು ಸೂಚಿಸುತ್ತಿದ್ದಾನೆ. ಈ ಸೂಚನೆಗಳು ಎಲ್ಲಾ ಕಾಲದ ಸಾಧಕರಿಗೂ ಅನ್ವಯಿಸುತ್ತದೆ. ನನ್ನ ಮಗ ವೈದ್ಯನಾಗಬೇಕೆಂದು ಇಚ್ಛೆ ಪಡುವುದಾದರೆ ಪ್ರಖ್ಯಾತ ವೈದ್ಯರು ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಎಂಬುದನ್ನು ಅವನಿಗೆ ವಿವರಿಸುತ್ತೇನೆ. ಹೀಗೆ ಮಾಡುವುದರಿಂದ ನಿಜವಾದ ವೈದ್ಯನಾಗಬೇಕಾದರೆ ಎಷ್ಟು ಪ್ರಯತ್ನ ಪಡಬೇಕು ಎಂಬುದನ್ನು ಆಗ ನನ್ನ ಮಗ ಅರ್ಥ ಮಾಡಿಕೊಳ್ಳುತ್ತಾನೆ. ಅದರಂತೆಯೇ ಪ್ರಾಜ್ಞನ ವಿವರಣೆಯನ್ನು ಕೇಳುವಾಗ ಅರ್ಜುನನಿಗೆ ತಾನು ಬದುಕಿನ ಗುರಿಯನ್ನು ಮುಟ್ಟಬೇಕಾದರೆ ಯಾವ ಯಾವ ಸಾಧನಗಳನ್ನು ಮಾಡಬೇಕು ಎಂಬುದನ್ನು ತಿಳಿದಂತಾಗುತ್ತದೆ. ಕಾಮ ಸಂಕಲ್ಪಗಳಿಂದ ಕೂಡಿದ ಕರ್ಮಗಳನ್ನು ತ್ಯಜಿಸಿ ಯಾವ ಸ್ವಾರ್ಥಪೂರಿತ ಫಲದಾಶೆಯನ್ನು ಇಟ್ಟುಕೊಳ್ಳದೆ ಪ್ರಾಜ್ಞನು ಸಮಾಜದಲ್ಲಿ ಕಾರ್ಯೋನ್ಮುಖನಾದಾಗ ಅವನು ನಿಜವಾಗಿಯೂ ಯಾವ ಕರ್ಮವನ್ನು ಮಾಡಿದಂತೆ ಇರುವುದಿಲ್ಲ. ಅವನು ಮಾಡುವ ಕರ್ಮವು ನಿಷ್ಕ್ರಿಯತೆಗೆ ಸಮನಾಗಿರುತ್ತದೆ. ಏಕೆಂದರೆ ಅವನ ಕರ್ಮಗಳೆಲ್ಲ ಜ್ಞಾನಾಗ್ನಿಯಲ್ಲಿ ದಹಿಸಿ ಹೋಗಿರುತ್ತವೆ. ಅಂತಹವನು ಕೆಲಸವನ್ನು ಮಾಡಿದರೂ ಮಾಡಿದ ಹಾಗಲ್ಲ ಎನ್ನುತ್ತಾನೆ ಪರಮಾತ್ಮ. ತ್ಯಕ್ತ್ವಾ ಕರ್ಮ ಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ.
ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸಿ ನಿತ್ಯ ತೃಪ್ತನಾಗಿ ಯಾವುದನ್ನೂ ಅವಲಂಬಿಸದೆ ಕರ್ಮಗಳಲ್ಲಿ ನಿರತನಾಗಿದ್ದರೂ ಅವನು ಏನನ್ನೂ ಮಾಡುವುದಿಲ್ಲ. ಕರ್ಮಗಳ ಫಲವನ್ನು ತ್ಯಜಿಸು ಅಥವಾ ಅವುಗಳನ್ನು ಅಲಕ್ಷಿಸು ಎಂದಾಗಲಿ ಇಲ್ಲಿ ಹೇಳಿಲ್ಲ. ಆದರೆ ನಿರೀಕ್ಷಿತ ಫಲಗಳಿಗಾಗಿ ತಳಮಳವನ್ನು ಮತ್ತು ಬೌದ್ಧಿಕ ಸಂಘವನ್ನು ತ್ಯಜಿಸು ಎಂದು ಹೇಳಿರುವುದು. ನಮ್ಮ ಕರ್ಮಗಳಿಂದ ದೊರಕಬಹುದಾದ ಫಲಗಳನ್ನು ನಿರೀಕ್ಷಿಸುವ ಪೂರ್ವಯೋಜಿತ ಮನಸ್ಸಿದ್ದರೆ ಆಗ ನಾವು ನಮ್ಮ ಚಟುವಟಿಕೆಗಳಲ್ಲಿ ಅಸಮರ್ಥರಾಗುತ್ತೇವೆ. ಕರ್ಮ ಫಲಗಳೊಡನೆ ನಮ್ಮ ಸಂಘವನ್ನೂ ತ್ಯಜಿಸು ಎಂದು ಇಲ್ಲಿ ಹೇಳಿದೆ. ನಿಜವಾದ ಚಿತ್ರಗಾರನು ತನ್ನ ಅತ್ಯುತ್ತಮ ಕೃತಿಯನ್ನು ಮಾರಲು ಸಿದ್ಧನಿರುವುದಿಲ್ಲ, ಏಕೆಂದರೆ ಸ್ಫೂರ್ತಿಯ ಕ್ಷಣಗಳಲ್ಲಿ ಅಮಿತಾನಂದವನ್ನು ಕೊಟ್ಟ ಕೃತಿಯದು. ಪ್ರಪಂಚದಲ್ಲಿನ ಸಕಲ ಸಂಪತ್ತು ಆ ಚಿತ್ರ ಅವನಿಗೆ ಕೊಡುವ ಸಮಾಧಾನ ಮತ್ತು ಆನಂದಕ್ಕೆ ಸಮಾನವಲ್ಲ. ಒಬ್ಬ ಸಾಮಾನ್ಯ ಕಲಾಕಾರನು ತನ್ನ ಸ್ಫೂರ್ತಿಯುತ ಕೆಲಸಗಳಿಂದ ಇಂತಹ ಆನಂದವನ್ನು ಗಳಿಸುವುದು ಸತ್ಯವಾದರೆ ಸದಾ ಸ್ಫೂರ್ತಿಯಿಂದ ಬಾಳುವ ಪ್ರಾಜ್ಞನ ಸ್ಥಿತಿ ಹೇಗಿರಬೇಕು? ವಾಸ್ತವವಾಗಿ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಮಾತ್ರ ಈ ರೀತಿಯ ಜೀವನ ಸಾಧ್ಯ. ಕರ್ಮ ಫಲಾಪೇಕ್ಷೆ, ಆ ಮೂಲಕ ಅಶಾಂತಿ ಮತ್ತು ಅತೃಪ್ತಿಯ ಜೀವನ, ಇವೆಲ್ಲವೂ ಅಹಂಕಾರದ ತಾಂಡವ ನೃತ್ಯ. ಆತ್ಮಸಾಕ್ಷಾತ್ಕಾರವನ್ನು ಮಾಡಿಕೊಂಡವನಿಗೆ ಈ ರೀತಿಯ ಗಲಾಟೆ ಇಲ್ಲ, ಏಕೆಂದರೆ ಅವನಲ್ಲಿ ಅಹಂಕಾರವಿರುವುದಿಲ್ಲ. ಸರ್ವಾಧಿಷ್ಠಾನವಾದ ಪರಮಾತ್ಮನೇ ನಾನು ಎಂಬ ಜ್ಞಾನದಲ್ಲಿ ಅದು ಸುಟ್ಟು ಭಸ್ಮವಾಗುತ್ತದೆ. ಅಹಂಕಾರದ ನಾಶದ ಜೊತೆಗೆ ಅವನ ದುಃಖಗಳು ಕೊನೆಗೊಳ್ಳುತ್ತವೆ. ನೀರಿನಲ್ಲಿರುವ ಸೂರ್ಯನ ಪ್ರತಿಬಿಂಬವು ಬಟ್ಟಲಿನ ನೀರನ್ನು ಅಲುಗಾಡಿಸಿದಾಗ ಛಿದ್ರವಾಗುತ್ತದೆ. ಆದರೆ ನೀರನ್ನು ಖಾಲಿ ಮಾಡಿದಾಗ ಪ್ರತಿಬಿಂಬವು ಕೊನೆಗೊಳ್ಳುತ್ತದೆ. ಆತ್ಮದರ್ಶನ ಮಾಡಿಕೊಂಡ ಅಂತಹ ವ್ಯಕ್ತಿಯು ಚಟುವಟಿಕೆಯಲ್ಲಿ ತೊಡಗಿರುವವನಂತೆ ಕಂಡುಬಂದರೂ ಅವನಿಗೆ ಕರ್ತೃತ್ವ ಭಾವನೆ ಇಲ್ಲದಿರುವುದರಿಂದ ಅವನು ಕರ್ಮ ಮಾಡಿದಂತೆ ಆಗುವುದಿಲ್ಲ. ಪ್ರಪಂಚದ ವ್ಯವಹಾರದಲ್ಲಿ ದೇಹ, ಮನಸ್ಸು ಮತ್ತು ಬುದ್ಧಿಗಳು ಕಾರ್ಯೋನ್ಮುಖವಾಗುತ್ತವೆ. ಆದರೆ ನಮ್ಮೊಳಗಿರುವ ಆತ್ಮನು ಕರ್ಮ ಮಾಡುವುದಿಲ್ಲ. ಆತ್ಮನಿಲ್ಲದಿದ್ದರೆ ದೇಹ ಕಾರ್ಯವೆಸಗುವುದಿಲ್ಲ. ಸತ್ಯ, ಯಾವಾತನು ಆತ್ಮನಲ್ಲಿ ನೆಲೆಸುತ್ತಾನೋ ಅವನು ಕಾರ್ಯ ಮಾಡುತ್ತಿದ್ದರೂ ಯಾವ ಕಾರ್ಯವನ್ನು ಮಾಡುತ್ತಿಲ್ಲ ಎನ್ನಬಹುದು. ರೈಲು ಚಲಿಸಬಹುದು, ಆದರೆ ಉಗಿ ಚಲಿಸುತ್ತದೆ ಎನ್ನುವುದು ತಪ್ಪಾಗುತ್ತದೆ. ಪೂರ್ವದಲ್ಲಿ ಎಸಗಿದ ಕರ್ಮಗಳ ಫಲಗಳು ಆತ್ಮನ ಪುನರ್ದರ್ಶನವಾದಾಗ ಕೊನೆಗೊಳ್ಳುತ್ತವೆ. ಅಂತಹ ಮಹಾತ್ಮರು ಪ್ರಪಂಚದಲ್ಲಿ ಪುನಃ ಕೆಲಸ ಮಾಡುವುದಾದರೆ ಪುನಃ ಕರ್ಮ ಫಲಗಳನ್ನು ಮಾಡಿಕೊಳ್ಳುವುದಿಲ್ಲವೇ ಎಂಬ ಶಂಕೆ ಸಾಧಾರಣವಾಗಿ ಏಳುವುದು ಸಹಜ. ಈ ತಪ್ಪು ಕಲ್ಪನೆಯನ್ನು ಈ ಶ್ಲೋಕದಲ್ಲಿ ಸಂಪೂರ್ಣವಾಗಿ ತೊಡೆದು ಹಾಕಲಾಗಿದೆ. ಆತ್ಮಾನುಭವವಾದ ಮೇಲೆ ಪ್ರಾಜ್ಞನು ಬಾಹ್ಯ ಪ್ರಪಂಚದಲ್ಲಿ ಕರ್ಮ ಮಾಡುತ್ತಿದ್ದರೂ ಏನನ್ನೂ ಮಾಡುವುದಿಲ್ಲ ಎಂದು ಹೇಳಿದೆ. ಪ್ರತಿಯೊಂದು ಕ್ರಿಯೆಗೂ ಪ್ರತಿಕ್ರಿಯೆಯುಂಟು. ಪ್ರಾಜ್ಞನ ದೈಹಿಕ ಕ್ರಿಯೆಗೆ ಪ್ರತಿಕ್ರಿಯೆ ಇರಲೇಬೇಕು ಎಂಬುದು ಸ್ವಾಭಾವಿಕ. ಈ ವಾದವನ್ನು ನಿರಾಕರಿಸಲು ಭಗವಂತನು ಹೇಳುತ್ತಾನೆ, ನಿರಾಶೇರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಯಾವ ಆಶೆಯೂ ಇಲ್ಲದೆ ಮನಸ್ಸು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಅಪರಿಗ್ರಹಿಯಾಗಿ ಯಾವನು ಇರುವನೋ ಅಂತಹವನು ದೈಹಿಕವಾಗಿ ಕರ್ಮ ಮಾಡಿದಂತೆ ತೋರಿದರೂ ಪಾಪವನ್ನು ಗಳಿಸುವುದಿಲ್ಲ. ಕೇವಲ ದೈಹಿಕವಾಗಿ ಮಾಡುವ ಕ್ರಿಯೆಗಳು ಪ್ರತಿಕ್ರಿಯೆಯನ್ನು ಉಂಟು ಮಾಡುವುದಿಲ್ಲ. ಕ್ರಿಯೆಗೆ ಪ್ರತಿಕ್ರಿಯೆಯು ಮಾನಸಿಕ ಹಾಗೂ ಬೌದ್ಧಿಕ ಕ್ಷೇತ್ರಗಳಲ್ಲಿ ಉಂಟಾಗುತ್ತದೆ ಎಂದು ಹಿಂದೆಯೇ ತಿಳಿಸಿದೆ. ಅಹಂಕಾರದಿಂದ ಕೂಡಿ ನಾವು ಕ್ರಿಯೆ ಎಸಗಿದರೆ ಅಂತಹ ಕ್ರಿಯೆಯು ತನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವುದು. ಆತ್ಮನು ಶರೀರ, ಮನಸ್ಸು ಮತ್ತು ಬುದ್ಧಿಗಳಲ್ಲಿ ತಾದಾತ್ಮ್ಯ ಭಾವವನ್ನು ಬೆಳೆಸುವುದರಿಂದ ಅಹಂಕಾರದ ಉತ್ಪತ್ತಿಯಾಗುತ್ತದೆ. ಹೊರಗಿನ ವಿಷಯ ಸುಖವನ್ನು ಪಡೆಯುವ ಆಶೆಯಿಂದ ಅದು ವೃದ್ಧಿಯಾಗುತ್ತಾ ಹೋಗುತ್ತದೆ. ಆದ್ದರಿಂದ ಯಾವಾಗ ವ್ಯಕ್ತಿಯು ಮೊದಲಿಗೆ ಆಸೆಯನ್ನು ತ್ಯಜಿಸುತ್ತಾನೋ, ನಂತರ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ತಾದಾತ್ಮ್ಯವನ್ನು ಬಿಡುತ್ತಾನೋ ಅಂತಹವನು ಕೆಲಸಗಳನ್ನು ಮಾಡಿದರೂ ಕರ್ಮ ಬಂಧನವಿಲ್ಲ ಎಂದು
ಈ ಶ್ಲೋಕವು ಘೋಷಿಸುತ್ತದೆ. ಅಹಂಕಾರವು ಕೊನೆಗೊಂಡಾಗ ಅಂತಹ ವ್ಯಕ್ತಿಯು ಮಾಡಿದ ಕರ್ಮವು ಮಾನಸಿಕ ಹಾಗೂ ಬೌದ್ಧಿಕ ಮಟ್ಟದಲ್ಲಿ ವಾಸನೆಯನ್ನು ಉತ್ಪತ್ತಿ ಮಾಡುವುದಿಲ್ಲ. ನಾನು ನಿದ್ರಿಸುವಾಗ ಬೆತ್ತಲೆಯಾದರೆ ಅದು ಅಶ್ಲೀಲ ವರ್ತನೆ ಎನಿಸುವುದಿಲ್ಲ. ನಿದ್ರೆಯಲ್ಲಿ ನನ್ನ ಮಗುವನ್ನು ನಾನು ಒದ್ದರೆ ಮಗುವಿನ ಬಗ್ಗೆ ನಾನು ಕ್ರೂರವಾಗಿ ವರ್ತಿಸಿದೆ ಎಂದು ಆಗುವುದಿಲ್ಲ. ಈ ಎರಡೂ ಕೃತ್ಯಗಳಲ್ಲಿ ನಾನು ಭಾಗಿಯಲ್ಲ, ಏಕೆಂದರೆ ಈ ಕಾರ್ಯ ನಡೆದಾಗ ನಾನು ಶರೀರದಲ್ಲಿ ಇರಲಿಲ್ಲ. ನನ್ನ ಶರೀರದ ಕೃತ್ಯಕ್ಕೆ ನಾನು ಹೊಣೆಯಲ್ಲ. ಅಹಂಕಾರವಿದ್ದಾಗಲೇ, ಅರ್ಥಾತ್ ನಾನು ಶರೀರದೊಡನೆ ಒಂದಾದಾಗ ಮಾತ್ರವೇ ನಾನು ಮಾಡಿದೆ ಎಂಬ ಭಾವ ಬರುತ್ತದೆ. ಎಲ್ಲಿ ಅಹಂಕಾರ ಇರುವುದಿಲ್ಲವೋ ಅಲ್ಲಿ ನಡೆಯುವ ದೈಹಿಕ ಕ್ರಿಯೆಯು ಯಾವ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಪ್ರಾಜ್ಞನ ಕ್ರಿಯೆಗಳು ಅವನನ್ನು ಬಂಧಿಸುವುದಿಲ್ಲ, ಏಕೆಂದರೆ ಅವನಿಗೆ ಕರ್ತೃತ್ವ ಭಾವನೆ ಇಲ್ಲ. ಅವನ ಮುಖಾಂತರ ಕರ್ಮಗಳು ಹರಿಯುತ್ತವಷ್ಟೇ. ಅಂತಹ ಶ್ರೇಷ್ಠ ವ್ಯಕ್ತಿಯು ಕರ್ಮಿಯಲ್ಲ, ಅದರ ಬದಲಾಗಿ ಪರಮಾತ್ಮನ ಇಚ್ಛೆಯನ್ನು ವ್ಯಕ್ತಪಡಿಸುವ ಉಪಯುಕ್ತ ಉಪಕರಣವಾಗುತ್ತಾನೆ. ಪಿಟೀಲು ವಾದ್ಯದಿಂದ ಹೊರಸೂಸುವ ಸಂಗೀತವು ಮಧುರವಾಗಿಲ್ಲದಿದ್ದರೆ ಕೇಳುವ ಜನತೆ ಪಿಟೀಲನ್ನು ತರಾಟೆಗೆ ತೆಗೆದುಕೊಳ್ಳುವುದಿಲ್ಲ, ಅದನ್ನು ನುಡಿಸುವವನನ್ನು ಬೈಯುತ್ತಾರೆ. ಪಿಟೀಲು ತನ್ನಷ್ಟಕ್ಕೆ ತಾನೇ ಸಂಗೀತವನ್ನು ಹೊರಸೂಸುವುದಿಲ್ಲ, ಅದರ ತಂತಿಗಳ ಮೇಲೆ ನುಡಿಸುವವನ ಕೈ ಬೆರಳುಗಳ ಚಮತ್ಕಾರವು ಮಧುರ ನಾದವನ್ನು ಹೊರಸೂಸುತ್ತದೆ. ಅಹಂಕಾರವಿಲ್ಲದ ಪರಿಪೂರ್ಣ ವ್ಯಕ್ತಿಯು ಇಂತಹ ಒಂದು ಅದ್ಭುತ ಉಪಕರಣ. ಅವನ ಮೂಲಕ ಪವಿತ್ರವಾದ ವಾದ್ಯಗೋಷ್ಠಿ ಪರಮಾತ್ಮನ ಇಚ್ಛೆಯಂತೆ ಪ್ರಾಮಾಣಿಕವಾಗಿ ಕೇಳಿಬರುತ್ತಿರುತ್ತದೆ. ಪರಿಪೂರ್ಣನಾದ ಗುರುವು ತನ್ನ ಮೇಲೆ ಒಳ್ಳೆಯ ಅಥವಾ ಕೆಟ್ಟದ್ದನ್ನು ತಂದುಕೊಳ್ಳಲಾರ. ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡಿರುವ ವ್ಯಕ್ತಿಗೆ ಮಾಡಬೇಕಾದ ಕರ್ಮಗಳು ಯಾವುದೂ ಇಲ್ಲದಿದ್ದರೂ ಶರೀರ ಧಾರಣೆಗಾಗಿ ಕೆಲವು ಕರ್ಮಗಳನ್ನು ಮಾಡುತ್ತಿರುತ್ತಾನೆ. ಅದರಿಂದ ಅವನಿಗೆ ಯಾವ ರೀತಿಯ ಬಂಧನವೂ ಇಲ್ಲ ಎಂಬುದನ್ನು ಪರಮಾತ್ಮ ಹೇಳುತ್ತಾನೆ. ಯದೃಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ತಾನಾಗಿ ಕೇಳದೆ ತನಗೆ ಬಂದುದರಲ್ಲಿ ತೃಪ್ತಿ ಪಡೆದು ದ್ವಂದ್ವದಿಂದ ವಿಮುಕ್ತನಾದ, ಸೋಲು ಗೆಲುವುಗಳಲ್ಲಿ ಸಮಚಿತ್ತನಾದ ವ್ಯಕ್ತಿ ಕರ್ಮ ಮಾಡುತ್ತಿದ್ದರೂ ಸಹ ಅವನು ಸದಾ ಮುಕ್ತನು. ಅಹಂಕಾರವನ್ನು ನಾಶಗೊಳಿಸಿಕೊಂಡವನು ನಿಸ್ವಾರ್ಥ ಬುದ್ಧಿಯಿಂದ ಕೆಲಸ ಮಾಡುತ್ತಿರುತ್ತಾನೆ. ಆದುದರಿಂದ ಸ್ವಾಭಾವಿಕವಾಗಿ ಅಂತಹವನು ಕರ್ಮ ಫಲವಾಗಿ ತನಗೆ ಬಂದದ್ದನ್ನು ಆನಂದದಿಂದ ಸ್ವೀಕರಿಸಿ ತೃಪ್ತಿ ಪಡುತ್ತಾನೆ. ಅಹಂಕಾರವಿಲ್ಲದ ಸ್ಥಿತಿಯು ಮನಸ್ಸು ಮತ್ತು ಬುದ್ಧಿಯ ಮೇಲಿನ ಸಂಪೂರ್ಣ ಹತೋಟಿಯನ್ನು ಸೂಚಿಸುತ್ತದೆ. ಆದ್ದರಿಂದ ದ್ವಂದ್ವಗಳಾದ ಶೀತ, ಉಷ್ಣ, ಸೋಲು, ಗೆಲುವು, ಒಳ್ಳೆಯದು, ಕೆಟ್ಟದ್ದು, ಹರ್ಷ, ದುಃಖ ಇತ್ಯಾದಿಗಳು ಅಂತಹವನನ್ನು ಏನೂ ಮಾಡಲಾರವು. ಎಲ್ಲಿ ಮನಸ್ಸು ಕೊನೆಗೊಳ್ಳುತ್ತದೋ ಅಲ್ಲಿ ಬುದ್ಧಿಯೂ ಸಹ ಕೊನೆಗೊಂಡಂತೆಯೇ. ಅದು ತನ್ನ ಪಕ್ಷಪಾತ ಸ್ವಭಾವವನ್ನು ಇಲ್ಲವೇ ಅದರ ಸ್ಪರ್ಧಾ ಭಾವವನ್ನು ಮತ್ತು ಹೊಟ್ಟೆ ಕಿಚ್ಚನ್ನು ತೋರಿಸುವ ಹಾಗಿಲ್ಲ. ನಾವು ಸಾಧಾರಣವಾಗಿ ಸೋಲು ಗೆಲುವುಗಳ ಗಲಾಟೆಯಿಂದ ಗೊಂದಲಕ್ಕೊಳಗಾಗುತ್ತೇವೆ. ನಮಗೆ ಗೆಲುವಾದಾಗ ನಮ್ಮ ಅಹಂಕಾರವು ಹುಸಿ ಸಂತೋಷದಿಂದ ಕುಣಿದಾಡುತ್ತದೆ. ಆದರೆ ಸೋಲು ಬಂದಾಗ ಅದು ತುಳಿಯಲ್ಪಡುತ್ತದೆ. ಆದರೆ ನಮ್ಮ ಅಹಂಕಾರವು ಸಂಪೂರ್ಣವಾಗಿ ನಾಶವಾದಾಗ ವ್ಯಕ್ತಿಯು ತಾನೇ ತಾನಾಗಿ ದ್ವಂದ್ವಾತೀತನಾಗಿ ಸಮಚಿತ್ತವನ್ನು ಪಡೆಯುತ್ತಾನೆ. ಅಹಂಕಾರವನ್ನು ಗೆದ್ದಿರುವ ಅಂತಹ ವ್ಯಕ್ತಿಯು ಕರ್ಮಗಳನ್ನು ಮಾಡುತ್ತಿದ್ದರೂ ಅವನಿಗೆ ಕರ್ಮ ಫಲದ ಬಂಧನವಿಲ್ಲ. ಹೀಗೆ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡಿರುವ ವ್ಯಕ್ತಿಯು ನಮ್ಮ ಮಧ್ಯೆ ಇದ್ದರೂ, ಸಾಧಾರಣ ವ್ಯಕ್ತಿಯಂತೆ ವರ್ತಿಸುತ್ತಿದ್ದರೂ ಅವನು ಮಾಡುವ ಎಲ್ಲ ಕರ್ಮಗಳು ಯಶಸ್ವಿಯಾಗಿ ನೆರವೇರುವುದನ್ನು ನಾವು ನೋಡಬಹುದು. ಭಗವಂತನ ವಾಣಿಯಂತೆ ಜ್ಞಾನಿಯ ಕರ್ಮಗಳು ಅವನನ್ನು ಬಾಧಿಸುವುದಿಲ್ಲ. ಹೇಗೆ ಇದನ್ನು ಪ್ರಾಜ್ಞನು ಸಾಧಿಸಬಲ್ಲ ಎಂದು ತಿಳಿಯುವುದು ಸಾಧಾರಣ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಕಷ್ಟವೇ ಸರಿ. ಪರಿಪೂರ್ಣ ವ್ಯಕ್ತಿಯು ಯಾವ ಪವಿತ್ರ ಭಾವನೆಯಿಂದ ಈ ಲೋಕದಲ್ಲಿ ಕಾರ್ಯೋನ್ಮುಖನಾಗುತ್ತಾನೆ ಎಂಬುದನ್ನು ಮುಂದಿನ 9 ಶ್ಲೋಕಗಳಲ್ಲಿ ತಿಳಿಸಲಾಗಿದೆ.
ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.